ನಿಮಗೆಲ್ಲರಿಗೆ ಶುಭ ದಿನ, ಶುಭ ಮುಂಜಾನೆ. ಒಂದು ಒಳ್ಳೆ ಶುಭ ದಿನವನ್ನು ಕೋರ್ತೇನೆ ನಿಮ್ಗೆಲ್ಲರಿಗೆ. ಎಲ್ಲರಿಗೂ ಶುಭವಾಗಲಿ. ನನ್ನ ಹೆಸರು ಮಾರ್ಕ್, ನಾನೊಬ್ಬ ಮಧ್ಯ ರೋಗಿ. ದೇವರ ದಯೆ, ಈ ಬಂಧುಗಳು, ಅನುಭವ, ಭರವಸೆ ಮತ್ತೆ ಆಲ್ಕೋಹಾಲಿಕ್ಸ್ ಅನೋನಿಮಸ್ ಕಾರ್ಯಕ್ರಮದ ಆಧಾರದಿಂದ ನನಗೆ ಇವತ್ತು ಕುಡಿತದ ಮಾನಸಿಕ ಸೆಳೆತ ದೂರ ಹೋಗಿದೆ ಬಂಧುಗಳೇ. ನಾನು ಇವತ್ತು ಮದ್ಯಪಾನ ಮಾಡಲಿಲ್ಲ. ಸ್ನೇಹಿತರೆ, 4ನೇ ಮತ್ತು 5ನೇ ಮೆಟ್ಟಿಲು ಪುನಃ ನಾನು ಇವತ್ತು ಅದನ್ನು ಓದ್ತೇನೆ. ಏಕೆಂದರೆ ನಾನು ಈ 4ನೇ ಮತ್ತು 5ನೇ ಮೆಟ್ಟಿಲಿಗೆ ಹೋಗುವ ಮೊದಲು ಅದರ ಬಗ್ಗೆ ನಾವು ಸ್ವಲ್ಪ ಗಮನ ಕೊಡೋಣ. 4ನೇ ಮೆಟ್ಟಿಲು ಏನ್ ಹೇಳ್ತದೆ ಅಂದ್ರೆ, ಶೋಧನಾತ್ಮಕವಾಗಿ ಹಾಗೂ ನಿರ್ಭೀತವಾಗಿ ನಮ್ಮದೇ ನೈತಿಕ ತಪಶೀಲ ಮಾಡಿದೆವು. ಮತ್ತೆ 5ನೇ ಮೆಟ್ಟಿಲು ಹೇಳ್ತದೆ, ಭಗವಂತನೊಡನೆ, ನಮ್ಮೊಡನೆ ಹಾಗೂ ಇನ್ನೋರ್ವ ಮಾನವನೊಡನೆ ನಾವು ಮಾಡಿದ ಎಲ್ಲ ತಪ್ಪುಗಳ ನೈಜ ಸ್ವರೂಪವನ್ನು ಒಪ್ಪಿಕೊಂಡೆವು. ಈಗ ಸ್ನೇಹಿತರೆ, 5ನೇ ಮೆಟ್ಟಿಲಲ್ಲಿ ನಮ್ಮ ನೈತಿಕ ತಪಶೀಲು ಮಾಡಿದ ಮೇಲೆ, ನಾನು ಯಾರೆಂದೇಳಿ ಗುರುತಿಸಿಕೊಂಡ ಮೇಲೆ, ನನ್ನಲ್ಲಿರುವ ತೊಂದರೆಗಳು ಯಾವುದೆಂದೇಳಿ ಅರ್ಥ ಮಾಡಿಕೊಂಡ ಮೇಲೆ, ನನಗೆ ದೇವರು ಕೊಟ್ಟ ಕೆಲವು ಹುಟ್ಟು ಗುಣಗಳು ನಾನು ವಿಕೃತಗೊಳಿಸಿದ್ದೇನೆ. ಅದ್ರ ಬಗ್ಗೆ ನಾನು ಪಟ್ಟಿ ಮಾಡೋದಷ್ಟೇ. ಅದಕ್ಕೇನು ಭಯ ಪಡಬೇಕಾಗಿ ಏನಿಲ್ಲ. ನಾನು ಅವ್ರು ಹೇಳ್ತಾರೆ, ಶೋಧನಾತ್ಮಕವಾಗಿ ಹಾಗೂ ನಿರ್ಭೀತವಾಗಿ ನೀನು ಭಯ ಪಡಬೇಡ. ನೀನು ಯಾರಿಗೆ ಹೆದರ್ಕೊಳ್ಬೇಕು? ಏಕೆ ಹೆದರ್ಕೊಳ್ಬೇಕು? ನಿನ್ನದೇ ತಪ್ಪಿಲ್ಲಲ್ವ, ನಿನ್ನದೇ ಪಟ್ಟಿ ಅಲ್ವ, ಬೇರೆಯವರ ಪಟ್ಟಿ ಅಲ್ಲ ಇದು. ನಿನ್ನ ನೈತಿಕ ಪಟ್ಟಿ ನೀನು ಮಾಡು, ಶೋಧನಾತ್ಮಕವಾಗಿ ಮಾಡು, ಹುಡುಕು. ಕೆಲವು ಸಲ ನಮ್ಗೆ ಕೆಲವು ವಸ್ತುಗಳು ಕಳೆದು ಹೋದ್ರೆ ಅಥವಾ ಕೆಲವು ವಸ್ತುಗಳು ಬೇಕಾದಲ್ಲಿ ನಾವು ಹುಡುಕ್ತೇವೆ. ಕೆಲವು ಸಲ ನಮಗೆ ಏನಾದ್ರು ಅಗತ್ಯ ಇದ್ರೆ ಒಂದು ಶಾಪಿಂದ ಇನ್ನೊಂದು ಶಾಪ್ ಹೋಗ್ತಾ ಇರ್ತೇವೆ, ಹುಡುಕ್ತೇವೆ, ಸಿಗುವವರೆಗೆ ಹುಡುಕ್ತೇವೆ. ಇಲ್ಲಿ ನಾನು ಏನು ಮಾಡಬೇಕೆಂದ್ರೆ, ನಾನು ಏನು ಮಾಡಿದ್ದೇನೆ ಅಂದ್ರೆ, ನನ್ನ ಜೀವನದಲ್ಲಿ ಹಲವಾರು ದೋಷಗಳಿದ್ದವು, ಹಲವಾರು ನ್ಯೂನ್ಯತೆಗಳಿದ್ದವು, ದುರ್ಗುಣಗಳನ್ನು ಹುಡುಕಿದ್ದೀನಿ. ಅಥವಾ ಆ ನೈತಿಕ ತಪ್ಶೀಲನ್ನು ಹೇಳ್ತೇವೆ. ಏನೆಲ್ಲ ಮಾಡಿದ್ದೇನೆ ನಾನು, ಏನೆಲ್ಲ ತೊಂದರೆ ಮಾಡಿದ್ದೇನೆ, ಏನೆಲ್ಲ ನೋಯಿಸಿದ್ದೇನೆ, ಇತರರಿಗೆ ಏನು ನೋಯಿಸಿದ್ದೇನೆ, ನನಗೆ ಏನು ನೋಯಿಸಿದ್ದೇನೆ, ಇತರರಿಗೆ ಏನು ನಷ್ಟ ಮಾಡಿದ್ದೇನೆ, ನನಗೆ ಏನು ನಷ್ಟ ಮಾಡ್ಕೊಂಡಿದ್ದೇನೆ, ನನ್ನಲ್ಲಿರುವ ತೊಂದರೆಗಳೇನು, ಆ ತೊಂದರೆಗಳಿಂದ ನನ್ನ ಬೆಳವಣಿಗೆ ಹೇಗೆ ಕುಂಠಿತವಾಗಿತ್ತು, ದೇವರು ಕೊಟ್ಟ ಗುಣಗಳನ್ನು ನಾನು ಹೇಗೆ ವಿಕೃತಗೊಳಿಸಿದ್ದೇನೆ, ಅದು ಹೇಗೆ ಪರ್ವರ್ಟ್ ಆಯ್ತು ನನ್ನಲ್ಲಿ, ಇದೆಲ್ಲ ನಾನು ಪಟ್ಟಿ ಮಾಡಿದ್ದು ಬಂದು ಹುಡುಕಿದ್ದೆ, ನಾನು ಪಟ್ಟಿ ಮಾಡಿದ್ದೆ. ಈಗ ಇದು ಎಲ್ಲ ಪಟ್ಟಿ ಮಾಡಿದ ಮೇಲೆ ನನ್ಗೆ ಗೊತ್ತಾಯ್ತು, ನನ್ನ ಸ್ವರೂಪ ಗೊತ್ತಾಯ್ತು, ನಾನು ಯಾವ ರೀತಿಯ ಮನುಷ್ಯ. ಇಲ್ಲಿ ಯಾವತ್ತು ಒಂದು ಸ್ಲೋಗನ್ ಅನ್ನು ಉಪಯೋಗಿಸ್ತಾರೆ, ಮದ್ಯ ರೋಗಿ ಕೆಟ್ಟವನೂ ಅಲ್ಲ, ಹುಚ್ಚನೂ ಅಲ್ಲ, ಅವನೊಬ್ಬ ಕಾಯಿಲೆಗ್ರಸ್ತ, ರೋಗಗ್ರಸ್ತ. ಹೌದು, ನಾನು ಮದ್ಯ ರೋಗಿ ಅಂತ ಹೇಳಿದೆ. ಈಗ ನನಗೆ ರೋಗ ಇವತ್ತು ಕೂಡ ಇದೆ. ಆ ರೋಗದ ದೆಸೆಯಿಂದ ಬೇಕಾದಷ್ಟು ದೇವರು ಕೊಟ್ಟ ಗುಣಗಳನ್ನು ನಾನು ವಿಕೃತಗೊಳಿಸಿದ್ದೇನೆ. ದೇವರು ನನಗೆ ಬೇಕಾದಷ್ಟು ಒಳ್ಳೆಯ ವಿಚಾರಗಳನ್ನು ಕೊಟ್ಟಿದ್ದಾನೆ, ಸದ್ಗುಣಗಳನ್ನು ಕೊಟ್ಟಿದ್ದಾನೆ, ಬೇಕಾದಷ್ಟು ಪ್ರತಿಭೆಗಳನ್ನು ಕೂಡ ಕೊಟ್ಟಿದ್ದೀನಿ. ಎಲ್ಲಿಯೂ ನಾನು ಅದನ್ನು ವಿಕೃತಗೊಳಿಸಿದ್ದೀನಿ ಅಥವಾ ಅದನ್ನು ನಾನು ದುರುಪಯೋಗಪಡಿಸಿದ್ದೇನೆ ಅಥವಾ ಅದನ್ನು ಸರಿಯಾಗಿ ನಾನು ಉಪಯೋಗಿಸಲಿಲ್ಲ. ನಾವು ಕೆಲವು ಕಡೆ ನಾವು ಈ ನಮ್ಮ ಹಿಸ್ಟಾರಿಕಲ್ ಪ್ಲೇಸ್, ಐತಿಹಾಸಿಕ ಸ್ಥಳಗಳಿಗೆ ಹೋದಾಗ ಎಷ್ಟು ಒಳ್ಳೆಯ ವಿಚಾರಗಳಲ್ಲಿವೆ, ಮೂರ್ತಿಗಳು, ಕೆತ್ತನೆಗಳು, ನಮ್ಮ ಶೈಲಿ. ಆದರೆ ಎಷ್ಟೋ ಮಂದಿ ಅದನ್ನು ವಿಕೃತಗೊಳಿಸುವುದಿಲ್ಲೋ, ವಿಕೃತಗೊಳಿಸಿದ್ದಾರೆ. ಮನುಷ್ಯನ ಮನೋಸ್ಥಿತಿ ನೋಡಿ ಬಂಧುಗಳು, ಮನುಷ್ಯನ ಮನೋಸ್ಥಿತಿ ನೋಡಿ. ಇಲ್ಲಿ ಉಗುಳಬಾರದೆಂದು ಬೋರ್ಡ್ ಹಾಕಿ ಅಲ್ಲೇ ಉಗುಳು, ಇಲ್ಲಿ ಇನ್ನೊಂದು ಮಾಡುವ ಅಲ್ಲೇ ಹೋಗಿ ಮಾಡು, ಇಲ್ಲಿ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿ ಇಡಿ, ಅಲ್ಲೇ ರಿಂಗ್ ಆಗ್ತದೆ. ನಾನು ಯಾವ ರೀತಿಯ ಮನುಷ್ಯ ನೋಡಿ ಬಂಧುಗಳು, ನನ್ನ ಮನೋಸ್ಥಿತಿ ಯಾವ ಒಂದು ಏನ್ ಹೇಳ್ತಾರೆ, ಯಾವ ದುಸ್ಥಿತಿಗೆ ಹೋಗಿದ್ದೆ ನೋಡಿ. ದೇವರು ನನಗೆ ಈ ಪ್ರಪಂಚಕ್ಕೆ ಏಕೆ ಕಷ್ಟ ಕೊಟ್ಟಿದ್ದಾನೆ? ನಾನು ಮಾನವನಾಗಿ ಈ ಭೂಮಿಯಲ್ಲಿ ಹುಟ್ಟಿದ್ದೇನೆ ಅಥವಾ ಈ ಲೋಕದಲ್ಲಿ ಹುಟ್ಟಿದ್ದೇನೆ. ನಾನು ಈ ಮಾನವನಾಗಿ ಲೋಕದಲ್ಲಿ ಹುಟ್ಟಿದ ಹಿಂದಿನ ಉದ್ದೇಶವೇನು? ಏನಾದ್ರು ಉದ್ದೇಶ ಇರಬೇಕಲ್ಲ. ಯಾವುದೇ ಉದ್ದೇಶ ಇಲ್ಲದೆ ಯಾರಲ್ಲಿ ಬರಲಿಲ್ಲ. ನಾನು ಕೂಡ ಅಷ್ಟೇ, ಇಲ್ಲಿ ನಾನು ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಇಲ್ಲಿ ನಾನು ಬಂದಿದ್ದೇನೆ. ದೇವರು ನನಗೆ ಒಂದು ಉದ್ದೇಶ ಹಾಕಿಕೊಂಡೇ ನನಗೆ ಇಲ್ಲಿ ಕಳಿಸಿಕೊಟ್ಟಿದ್ದಾನೆ. ಹೌದು, ನನಗೆ ಆಯ್ಕೆ ಇಲ್ಲ, ಆಯ್ಕೆ ಮಾಡ್ಲಿಕ್ಕಿಲ್ಲ ಇಲ್ಲಿ ನನಗೆ. ಅವನೇ ಆಯ್ಕೆ ಅಂತಿಮ.
ನಾನು ಇಂಥದ್ದೇ ದೇಶದಲ್ಲಿ, ಇಂಥದ್ದೇ ಸ್ಥಳದಲ್ಲಿ, ಇಂಥದ್ದೇ ತಂದೆ ತಾಯಿಯ ಮಗನಾಗಿ, ಇಂಥದ್ದೇ ಕುಲದಲ್ಲಿ, ಗೋತ್ರದಲ್ಲಿ, ಇಂಥದ ಕುಟುಂಬದಲ್ಲಿ, ಇಂಥದ್ದೇ ಭಾಷೆ, ಇಂಥದ್ದೇ ಏನಿರಲಿ, ನನಗೆ ದೇವರು ಆಯ್ಕೆ ಮಾಡಿ ಇಲ್ಲಿ ಕಳಿಸಿಕೊಟ್ಟಿದ್ದಾರೆ. ನೋಡಪ್ಪ, ನಿನ್ನ ಸ್ಥಳ ಇದು, ನೀನು ಇಲ್ಲಿ ಬದುಕು, ಚೆನ್ನಾಗಿ ಬದುಕು. ಅದಕ್ಕೆ ಬದುಕಲಿಕ್ಕೆ ಬೇಕಾದಷ್ಟು ಎಲ್ಲ ವಿಚಾರಗಳನ್ನು ಅವನು ಕೊಟ್ಟಿದ್ದಾನೆ. ನೋಡಿ, ನಿನಗೆ ಈ ರೀತಿ ಪ್ರತಿಭೆ ಕೊಡ್ತೇನೆ, ನಿನಗೆ ಈ ರೀತಿ ಬೇಕಾದ ಒಳ್ಳೆ ವಿಚಾರಗಳನ್ನು ಕೊಡ್ತೇನೆ, ನಿನಗೆ ಈ ರೀತಿ ಒಳ್ಳೆ ರೀತಿ ಸಂತೋಷದಿಂದ ಬದುಕಲಿಕ್ಕೆ ಈ ರೀತಿಯ ಸದ್ಗುಣಗಳನ್ನು ಕೊಡ್ತೇನೆ, ಅದನ್ನು ಉಪಯೋಗಿಸು. ಅದರ ಜೊತೆ ಅದು ಅಷ್ಟು ಮಾತ್ರ ಅಲ್ಲ ಬಂಧುಗಳು, ಅದು ಮಾತ್ರ ಅಲ್ಲ, ಅದರ ಜೊತೆಗೆ ನೋಡಿ ನಮ್ಮ ಪರಿಸರ ನೋಡಿ ಬಂಧುಗಳು, ನಮ್ಮ ಪ್ರಕೃತಿ ನೋಡಿ, ನಮ್ಮ ಭೂಮಂಡಲ ನೋಡಿ. ನನಗೆ ಅದು ಗ್ರಹಿಸ್ಲಿಕ್ಕೆ ಆಗುವುದಿಲ್ಲ, ಆದರೆ ಅದರಲ್ಲಿ ನಾನು ಜೀವಿಸ್ತಿದ್ದೇನೆ. ನನಗೇನು ಒಂದು ರೀತಿಯಿಂದ ನಾನು ಅವಲೋಕಿಸಿದರೆ ಏನು ಕೊರತೆ ಇದೆ? ಇಷ್ಟು ಸುಂದರವಾದ ಪ್ರಕೃತಿ ಯಾರ ಹತ್ರ ಆದರೂ ಪೇಂಟಿಂಗ್ ಮಾಡ್ಲಿಕ್ಕೆ ಆದಿತ್ತ? ಹೌದು, ನಾವು ಕೆಲವು ಸಲ ಪೇಂಟಿಂಗ್ ಅದೆಲ್ಲ ನೋಡಿ ಏನ್ ಹೇಳ್ತೇವೆ, ಇದು ಬಹಳ ಒಳ್ಳೆ ಪೇಂಟಿಂಗ್, ಸರಿ, ಸಂತೋಷ, ಅಷ್ಟು ಒಳ್ಳೆ ವಿಚಾರ. ಆದರೆ ಆ ನೈಜ ಪ್ರಕೃತಿ ದೇವರು ನನ್ನ ಕೈಯಲ್ಲಿ ಕೊಟ್ಟಿದ್ದ, ನನ್ನ ಕೈಯಲ್ಲಿ ಕೊಟ್ಟಿದ್ದ, ಮಾನವನ ಕೈಯಲ್ಲಿ ಕೊಟ್ಟಿದ್ದಾನೆ, ಮನುಷ್ಯನ ಕೈಯಲ್ಲಿ ಕೊಟ್ಟಿದ್ದಾನೆ. ಇದು ನೀನು ಉಪಯೋಗಿಸು, ಇದು ನೀನು ಅನುಭವಿಸು, ಇದರ ಜೊತೆಗೆ ಬದುಕು, ಈ ಪ್ರಕೃತಿ ಒಟ್ಟಿಗೆ ಬದುಕು, ಮಾನವನಾಗಿ ಬದುಕು, ಹ್ಯೂಮನ್ ಬೀಯಿಂಗ್. ಅಲ್ಲಿ ಹೇಳ್ತಾರೆ 5ನೇ ಮೆಟ್ಟಿಲಿನಲ್ಲಿ, ಭಗವಂತನೊಡನೆ ನನ್ನೊಡನೆ ಹಾಗೆ ಇನ್ನೋರ್ವ ಮಾನವನೊಡೆ ನಾನು ಮಾಡಿದ ತಪ್ಪುಗಳ ನೈಜ ಸ್ವರೂಪವನ್ನು ಒಪ್ಪುವುದು. ಮಾನವನೊಡೆ, ಇಲ್ಲಿ ನಾನೊಬ್ಬ ಮಾನವ, ನಾನು ಕೂಡ ಮಾನವನಾಗಿ ಹುಟ್ಟಿದ್ದೇನೆ. ಮಾನವನ ಗುಣಲಕ್ಷಣಗಳೇನು ನನಗೀಗ ಗೊತ್ತಿದೆ. ಮಾನವನ ಗುಣಲಕ್ಷಣ ನನ್ನಲ್ಲಿ ದೇವರು ಏನೆಲ್ಲ ಹಾಕಿ ನನ್ಗೆ ಗೊತ್ತಿದೆ. ನಾನು ಹೇಳಿದ ಪ್ರಕಾರ ಪ್ರತಿಭೆಗಳು, ಸದ್ಗುಣಗಳು, ಅದರ ಜೊತೆಯಲ್ಲಿ ನನಗೆ ಬೇಕಾದ ಎಲ್ಲಾ ವಿಚಾರಗಳು, ನನಗೇನು ಅಗತ್ಯ ಉಂಟು, ಇದು ಪರಿಸರ ಇರ್ಬೋದು, ಪ್ರಕೃತಿ, ಎಲ್ಲದನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ನನ್ನ ಜೊತೆಗೆ ಬೆರೆದುಕೊಂಡಿರ್ಲಿಕ್ಕೆ ನನಗೆ ಒಂದು ಕುಟುಂಬ ಕೊಟ್ಟಿದ್ದಾನೆ. ಬೇಕಾದಷ್ಟು ಜನರಿದ್ದಾರೆ, ಬೇಕಾದಷ್ಟು ಜನರಿದ್ದಾರೆ. ಆದರೆ ನಾನು ಏನ್ ಮಾಡ್ಕೊಂಡಿದ್ದೇನೆ ಇವತ್ತು, ಏನ್ ಮಾಡ್ಕೊಳ್ತಾ ಇದ್ದೇನೆ? ನಾನು ದೋಷಪೂರಿತ ವ್ಯಕ್ತಿ, ಹೌದು. ಆದರೆ ದೇವರು ಕೊಟ್ಟಿದೆಯನ್ನು ನಾನು ಮಾಡ್ಕೊಳ್ತಿದ್ದೀನಿ. ಅದರಲ್ಲಿ ಮುಖ್ಯವಾಗಿ ನಾನು ದೊಡ್ಡ ಸಮಸ್ಯೆ ಯಾವುದು ನನ್ನ ಮೈ ಮೇಲೆ ಎಳೆದುಕೊಂಡಿದ್ದೇನೆ ಎಂದು ಹೇಳ್ತಾರೆ ಬಂಧುಗಳು, ಅಥವಾ ಚಪ್ಪಡಿ ಹೇಳ್ಕೊಳ್ಳೋದು ಹೇಳ್ತಾರೆ ನಮ್ಮಲ್ಲಿ. ಮೈ ಮೇಲೆ ಚಪ್ಪಡಿ ಹೇಳ್ಕೊಳ್ಳೋದು, ನಾನೇ ನನ್ನ ಚಟ್ಟ ರೆಡಿ ಮಾಡೋದು, ನನ್ನ ಚಟ್ಟದ ಮೇಲೆ ನಾನೇ ಮಲಗುದು, ಮತ್ತೆ ನನ್ನ ಚಟ್ಟಕ್ಕೆ ನಾನೇ ಬೆಂಕಿ ಆಗೋದು, ಅಥವಾ ನಾನೇ ಗುರಿ ತೋಡುದು, ಗುರಿಯಲ್ಲಿ ನಾನೇ ಮಲಗುದು, ಮತ್ತೆ ನಾನೇ ಮಣ್ಣು ಹೇಳ್ಕೊಳ್ಳೋದು. ಅಂತ ಮನುಷ್ಯ ನಾನು. ಬೇಕೆ ನನಗೆ ಇದು? ಅಷ್ಟೆಲ್ಲ ನಾನು ಮಾಡ್ಕೊಂಡು, ಇಷ್ಟೆಲ್ಲ ದೇವ್ರು ಕೊಟ್ಟಿದ್ದಾನೆ ಈ ಕಡೆಗೆ, ಅದರ ಕಡೆಗೆ ನಾನು ಗಮನ ಕೊಡುವುದೇ ಇಲ್ಲ. ಅದು ಇಷ್ಟು ಒಳ್ಳೆಯ ವಿಚಾರಗಳು, ಇಷ್ಟು ಒಳ್ಳೆಯ ನನ್ನ ಬೆಳವಣಿಗೆ ಪೂರಕವಾದ ವಿಚಾರಗಳು ನನ್ನ ಕಣ್ಣು ಮುಂದೆ ಇದೆ, ಕಣ್ಮುಂದೆ ಇದೆ. ಕೆಲವು ಸಲ ಈ ಒಳ್ಳೆಯ ಗುಣಗಳು, ಸದ್ಗುಣಗಳು ಕೆಲವು ಧಾರ್ಮಿಕ ವ್ಯಕ್ತಿಗಳಿಗೆ ಮಾತ್ರ, ಆಧ್ಯಾತ್ಮಿಕ ವ್ಯಕ್ತಿಗಳಿಗೆ ಮಾತ್ರ ಎಂದು ನಾವು ಭಾವಿಸ್ತೇವೆ. ಅಲ್ಲ ಸ್ನೇಹಿತರೆ, ಎಲ್ಲರಿಗೆ, ಮಾನವ ಜನಾಂಗ ಎಲ್ಲರಿಗೆ, ನನ್ನನ್ನು ಸೇರಿ, ನಮ್ಮೆಲ್ಲರನ್ನು ಸೇರಿ, ಕೇವಲ ಮದ್ಯ ರೋಗಿಗಳಿಗೆ ಕೂಡ ಅಲ್ಲ, ಮದ್ಯ ರೋಗಿಗಳು ಅಲ್ಲದಿದ್ದವರೇ ಕೂಡ ಈ ವಿಚಾರಗಳನ್ನು ಉಪಯೋಗ ಪಡಲಿಕ್ಕಿದೆ, ಅದನ್ನು ಪ್ರಯೋಗಿಸ್ಲಿಕ್ಕಿದೆ, ಅದನ್ನು ನಾವು ಅಳವಡಿಸ್ಲಿಕ್ಕಿದೆ. ಈಗ ಇದರಲ್ಲಿ ನಾವು ಈಗ ಇಲ್ಲಿ ಮಾತನಾಡುವುದು ಮದ್ಯ ರೋಗಿಗಳಾದ ನಾವು ಏಕೆ ಈ ದೋಷಗಳಿಂದ ನಾವು ಹೊರಗೆ ಬರಬೇಕು? ನಮಗೆ ಮಾನವನಾಗಿ ಬದುಕದ ಮೇಲೆ ನನ್ನ ಜೀವನದ ಉದ್ದೇಶವೇ ಮರೆತೋಗಿದೆ. ಇರ್ಲಿ, ಉದ್ದೇಶ ಈಗ ಏನಾಗಿದೆ, ತಪ್ಪಾಗಿದೆ. ತಪ್ಪಾಗಿದೆ ಅಂದೇಳಿ ನಾನು ದೊಡ್ಡ ಅಪರಾಧಿ ಪ್ರಜ್ಞೆಯನ್ನು ಹೊತ್ತುಕೊಂಡು ತಿರುಗುವ ಅವಶ್ಯಕತೆ ಇಲ್ಲ. ತಪ್ಪು ಮಾಡದಿದ್ದವ್ರು ಯಾರಿದ್ದಾರೆ ಈ ಲೋಕದಲ್ಲಿ? ಒಮ್ಮೆ ಒಂದು ವಿಚಾರ ಬಂತಂದ್ರೆ, ಒಂದು ಲಂಪಟ ಸ್ತ್ರೀ ಏನು ತಪ್ಪು ಮಾಡಿದ್ರು, ಲಂಪಟ ಅಂತ ಹೇಳುವುದಿಲ್ಲ ನಾನೇನು, ಪಾಪ ಅವಳ ಒಂದು ಕಾಯಿಲೆದ್ದೆಸಿ ಏನು ಒಂದು ಪಾಪ ಮಾಡಿದ್ರು. ಎಲ್ಲರೂ ನೋಡಿದರು, ಅವರನ್ನು ಪಬ್ಲಿಕ್ ಪ್ಲೇಸಲ್ಲಿ ಕರೆದುಕೊಂಡು ಬಂದರು. ಅಲ್ಲಿಯ ಒಬ್ಬ ನಾಯಕ ಹೇಳಿದ, ಈ ಸ್ತ್ರೀ ಕೆಟ್ಟ ಸ್ತ್ರೀ, ಇವಳನ್ನು ಕಲ್ಲಿನಿಂದ ಹೊಡೆದು ಸಾಯಿಸಬೇಕೆಂದೇಳಿ ಒಂದು ಆರ್ಡರ್ ಮಾಡಿದ. ಆವಾಗ ಇನ್ನೋರ್ವ ವ್ಯಕ್ತಿ ಹೇಳಿದ, ಸರಿ, ನೀವು ಹೇಳಿದ್ದು ಸರಿ ಸ್ವಾಮಿ, ಇವುಗಳನ್ನು ನಾವು ಕಲ್ಲಿನಿಂದ ಹೊಡೆದು ಸಾಯಿಸಬೇಕೆಂದು ಹೇಳಿದ್ರು, ಸರಿ. ಆದರೆ ನಾನು ಒಂದು ವಿಚಾರ ಹೇಳ್ತೇನೆ, ನಿಮ್ಮಲ್ಲಿ ಯಾರು ತಪ್ಪು ಮಾಡಲಿಲ್ಲ ನೋಡಿ, ಅವರು ಮೊದಲು ಈ ಮಹಿಳೆಗೆ ಅಥವಾ ಸ್ತ್ರೀಗೆ ಕಲ್ಲಿನಿಂದ ಹೊಡೆದು ಸಾಯಿಸಿದ್ರು. ಎಲ್ಲರ ಕೈಯಲ್ಲಿ ಕಲ್ಲಿದೆ ಬಂಧುಗಳು, ಎಲ್ಲರ ಕೈಯಲ್ಲಿ ಕಲ್ಲಿದೆ. ಹೊಡಿಲಿಕ್ಕೆ ತಯಾರಾಗಿರುವ ಈ ಮಾತು ಬಂತು.
ಎಲ್ಲರ ಕೈಯಲ್ಲಿದ್ದ ಕಲ್ಲು ಕೆಳಗೆ ಬಿತ್ತು, ಅಂದರೆ ಬಿಸಾಡಿದ್ರು. ಯಾರು ತಪ್ಪು ಮಾಡಿದ್ದವರು ಯಾರು ಇಲ್ಲ, ನಾವು ಎಲ್ಲರೂ ಒಂದಲ್ಲ ಒಂದು ರೀತಿಯಿಂದ. ನನ್ನ ತಪ್ಪು ಮೇಲೆ ಬಾರದೇ ಇರ್ಬೋದು, ದೇವರದೇ. ಒಮ್ಮೆ ನಾವು ಇಲ್ಲಿ ಜೈಲಿಗೆ ಒಂದು ಸಭೆಗೆ ಹೋಗಿದ್ವಿ. ಸ್ವಲ್ಪ ಅವ್ರ ಬಗ್ಗೆ, ಅವರಲ್ಲಿದ್ದ ಕೈದಿಗಳಿಗೆ ಮಾಹಿತಿ ಕೊಡುವ ಬಗ್ಗೆ ಅಲ್ಲಿ ಒಬ್ಬ ಕೂಗ್ತಿದ್ದಾನೆ, ಚಿಕ್ಕ ಪ್ರಾಯದ ಹುಡುಗ. ಏನಾಯ್ತು? ಇಲ್ಲ ಸರ್, ನನಗೆ ಜೀವಾವಧಿ ಶಿಕ್ಷೆ ಆಯಿತು. ಸರ್, ನನಗೂ ಬೇಸರ ಆಯ್ತು. ಹುಡುಗ ಚೆನ್ನಾಗಿದ್ದೆ, ಏನು ಸಮಸ್ಯೆ ಹೇಳಿತು? ಮದ್ಯಪಾನ ಸರ್, ಕೇವಲ ಸಣ್ಣ ಮೊತ್ತದ ಹಣಗೋಸ್ಕರ ನಾನೊಂದು ಕೊಲೆ ಮಾಡಿದ್ದೆ. ಕುಡಿದು ನೋಡಿ ಬಂಧುಗಳು, ಅಂಥದ್ದೇ ತಪ್ಪುಗಳು ನಾನು ಮರ್ಡರ್ ಮಾಡಲಿಲ್ಲ, ಅಥವಾ ನಾನು ಬೇರೆಯವರಿಗೆ ನಾನು ತೊಂದರೆ ಮಾಡಿಲ್ಲ ಅಂತೇಳಿ ನಾನು ಬೆನ್ನು ತೊಟ್ಕೊಳ್ತಿದ್ದೆ. ಆದರೆ ಅಂಥ ತಪ್ಪುಗಳು, ಕೆಲವು ತಪ್ಪುಗಳು ನನ್ನಲ್ಲಿ ಆಗಿವೆ. ಮರ್ಡರ್ ಮಾಡದೇ ಇರ್ಬೋದು, ಆದರೆ ಬೇರೆಯವರಿಗೆ ನನ್ನ ಮಾತಿನಿಂದ ನಾನು ಕೊಲೆ ಮಾಡಲಿಲ್ವಾ, ನನ್ನ ಕೃತ್ಯದಿಂದ ಕೊಲೆ ಮಾಡಲಿಲ್ವ, ಅಥವಾ ಕೃತ್ಯಕ್ಕೆ ಉತ್ತೇಜನ ಅಥವಾ ಪ್ರಚೋದನೆ ಕೊಡಲಿಲ್ವ ಇತರರಿಗೆ? ನನಗೆ ಆ ಹುಡುಗನಿಗೆ ಅಲ್ಲಿ ಜೀವಾವಧಿ ಶಿಕ್ಷೆ ಆದರೆ ನನಗೂ ಕೂಡ ಜೀವಾವಧಿ ಶಿಕ್ಷೆ ಆಗಬೇಕಿತ್ತಲ್ಲ. ಏನು ದೇವರದ್ದೇ ಎಂದು ಹೇಳ್ತೇನೆ, ಆಗ್ಲಿಲ್ಲ. ನಾನು ಕೂಡ ಅಂಥದ್ದು ಬೇಕಾದಷ್ಟು ತಪ್ಪು ವಂಚನೆ ಮಾಡಿದ್ದೇನೆ. ದೊಡ್ಡ ಮಟ್ಟದಲ್ಲಿ, ಚಿಕ್ಕ ಮಟ್ಟದಲ್ಲಿ ನನ್ನ ಹೇಳಬಲ್ಲೆ. ಆದರೆ ಒಂದಲ್ಲ ಒಂದು ರೀತಿಯಲ್ಲಿ ಅದು ಇತರಿಗೆ ತೊಂದರೆ ಆಗಿದೆಯಲ್ಲ, ನನಗೆ ಕೂಡ ಶಿಕ್ಷೆ ಲಭಿಸಬೇಕಲ್ಲ. ಹಾಗಾದ್ರೆ ಇಲ್ಲಿ ನಾನು ಒಂದು ಅರ್ಥ ಮಾಡ್ಕೊಳ್ಬೇಕಾದ ವಿಚಾರ ಏನೆಂದರೆ, ಅಲ್ಲಿ ಆ ಸ್ತ್ರೀ ಬಗ್ಗೆ ನಾನು ವಿಚಾರ ಮುಂದುವರಿಸ್ತೇನೆ. ಆವಾಗ ಆ ಸ್ತ್ರೀಗೆ ಯಾರು ಕಲ್ಲು ಹೊಡಿಲಿಲ್ಲ, ಎಲ್ಲರೂ ಹಿಂದೆ ಸರಿದ್ರು. ಆವಾಗ ಸ್ತ್ರೀ ಯಾರು ಹೇಳಿದ್ದಾರೆ, ಯಾರು ತಪ್ಪು ಮಾಡಿಲ್ಲ ಅವ್ರ ಹೊಡೆಯಿರಿ, ಅವರ ಪಾದಕ್ಕೆ ಬಿದ್ದು ನಮಸ್ಕರಿಸಿ ಹೇಳ್ತಾರೆ, ಸರ್ ನಿಮಗೆ ತುಂಬಾ ಧನ್ಯವಾದಗಳು ಅಂತ. ಆವಾಗ ಕೇಳ್ತಾನೆ ಅವನು, ನಿನಗೆ ಯಾರು ಕಲ್ಲು ಹೊಡಿಲಿಲ್ವ? ಇಲ್ಲ ಸರ್ ಸ್ವಾಮಿ, ಯಾರು ನನಗೆ ಕಲ್ಲು ಹೊಡಿಲಿಲ್ಲ. ಸರಿ ಹೋಗು, ಆದರೆ ನೀನು ಹೋದ ಮೇಲೆ ಇನ್ನು ಏನು ತಪ್ಪು ಮಾಡ್ತಿದ್ದೀನೋ ಆ ತಪ್ಪು ಮಾತ್ರ ಮಾಡಬೇಡ, ಆ ತಪ್ಪು ಮಾಡಬೇಡ. ಈಗ ನನಗೆ ಯಾವುದೋ ಒಂದು ಕಾಯಿಲೆ ಬಂತು, ಕ್ಯಾನ್ಸರ್ ಕಾಯಿಲೆಯೋ ಮತ್ತೆಂತ ಕಾಯಿಲೆಯೋ ಬಂತು. ಆವಾಗ ವೈದ್ಯರು ಹೇಳ್ತಾರೆ, ನೋಡು ಮಾರೆ, ಇನ್ನೂ ಒಂದು ಈ ರೀತಿ ಮಾಡಬೇಡ, ಆಕ್ಸಿಡೆಂಟ್ ಆಗ್ತದೆ, ಕೈ ಕಾಲು ಒಂದು ಇದಾಗ್ತದೆ, ತುಂಡಾಗ್ತದೆ, ಆಪರೇಷನ್ ಮಾಡ್ತೇವೆ, ಮತ್ತೆಂತ ಮಾಡ್ತೇವೆ. ಮತ್ತೆ ಡಾಕ್ಟರ್ ಹೇಳ್ತಾರೆ, ನೋಡಿ ಸ್ವಲ್ಪ ಜಾಗ್ರತೆ, ಇನ್ನು ಇಂಥದಕ್ಕೆಲ್ಲ ಕೈ ಹಾಕಬೇಡ ನೀನು. ಇಲ್ಲಿ ಕೂಡ ಹಾಗೆ ಬಂಧುಗಳು, ನಾನು ಇಂಥದಕ್ಕೆ ಕೈ ಹಾಕಿದ್ದೀನಿ ಎಂದು ಹೇಳುವ ಬದಲಿಗೆ ಇಂಥದ್ದಾಗಿದೆ. ನನ್ನಲ್ಲಿ ದೊಡ್ಡ ಮಟ್ಟದಲ್ಲಿ ದ್ವೇಷ ಇದೆ, ಹೇಟ್ರೆಡ್. ನಾನು ಯಾರಿಗೆಲ್ಲ ದ್ವೇಷಿಸುತ್ತಿದ್ದೇನೆ ಇವತ್ತು. ನನಗೆ ಯಾರು ಸಹಾಯ ಮಾಡಿದ್ದಾರೆ, ನನಗೆ ಯಾರು ಬುದ್ಧಿವಾದ ಹೇಳಿದ್ದಾರೆ, ನನಗೆ ಯಾರು ತಿದ್ದುಪಡಿ ಮಾಡಿದ್ದಾರೆ, ಅವ್ರ ಮೇಲೆ ದ್ವೇಷ. ನನಗೆ ಹೊರಗಿನವರ ಮೇಲೆ ಅಲ್ಲ, ಹೊರಗಿನವರು ನನಗೆ ಬಹಳ ಒಳ್ಳೆಯವರು, ಅವರೆಲ್ಲ ಫಸ್ಟ್ ಕ್ಲಾಸ್, ಅವರ ಮಾತು ನಾನು ಕೇಳ್ತೇನೆ. ನನಗೆ ನನ್ನ ಮನೆಯ ಸದಸ್ಯರ ಮೇಲೆಯೇ ದ್ವೇಷ. ನನಗೆ ನಾನು ದುಡಿಯುವ ಸ್ಥಳದಲ್ಲಿರುವ ನನ್ನ ಸಂಗಾತಿಗಳ ಮೇಲೇ ದ್ವೇಷ. ನನಗೆ ಯಾರು ಸಮಜಾಯಿಸ್ತಾರೆ, ನನಗೆ ಯಾರು ಬುದ್ಧಿವಾದ ಹೇಳ್ತಾರೆ, ನನಗೆ ಯಾರು ತಿದ್ದುಪಡಿ, ಅವರ ಮೇಲೆಯೇ ದ್ವೇಷ. ಆ ದ್ವೇಷ ಕಟ್ಟಿಕೊಂಡು ನಾನು ಇವತ್ತು ಬದುಕಲಿಕ್ಕೆ ಸಾಧ್ಯ ಉಂಟ? ಎಷ್ಟು ದೊಡ್ಡ ಮಟ್ಟದ ಇದನ್ನು ನೋಡಿ ನಾನು ಮೈ ಮೇಲೆ ಇವತ್ತು ಹೇಳ್ಕೊಂಡಿದ್ದೆ ನೋಡಿ, ಒಂದು ದೊಡ್ಡ ಮಟ್ಟದ. ಆದರೆ ಅವರು ಇವತ್ತು ಹೇಳ್ತಾರೆ, ಅದು 4ನೇ ಮತ್ತೆ 5ನೇ ಮೆಟ್ಟ, ನೀನು ಈಗ ಏನು ನಿನ್ನಲ್ಲಿ ದ್ವೇಷ ಸಾಧಿಸಿ, ನಿನಗೆ ಯಾವುದರ ಮೇಲೆ ಏಕೆ ದ್ವೇಷ ಹೇಳು? ಆ ದ್ವೇಷ ಸಾಧನೆ ಮಾಡಲಿಕ್ಕೆ ಏನು ನಿನಗೆ ಕಾರಣ ಏನು? ನಿನ್ನ ಮನೋಸ್ಥಿತಿಯ ಒಂದು ಎಂತ ಹೇಳ್ತಾರೆ, ಏನು ಆಗಿದೆ ನಿನ್ನ ಮನಸ್ಸಿಗೆ? ಕಾಯಿಲೆ ಅಲ್ಲ, ಅದಾಗಿದೆ. ದ್ವೇಷ ಸಾಧಿಸಿದೆ, ಆಗಿದೆ. ಅನಗತ್ಯವಾಗಿ ನಾನು ಇತರ ಮನುಷ್ಯರನ್ನು ನಾನು ದ್ವೇಷಿಸಲಿಲ್ಲ. ಅನಗತ್ಯವಾಗಿ ಇತರ ಧರ್ಮದವರನ್ನು, ಇತರ ಏನ್ ಹೇಳ್ತಾರೆ ದೇಶದವರನ್ನು, ಇತರ ಒಂದು ಕೆಲ ತತ್ವಗಳನ್ನು ಪ್ರತಿಪಾದ ಅವರ ಮೇಲೆ. ನಮ್ಮಲ್ಲಿ ಎಷ್ಟೋ ಧಾರ್ಮಿಕ ಮನುಷ್ಯರು ಬಂದು ಹೋಗಿದ್ದಾರೆ ನಮ್ಮ ಭಾರತದಲ್ಲಿ. ಅವರನ್ನು ನಾವು ಸಾಯಿಸ್ಲಿಲ್ವ ಬಂಧುಗಳು? ಸಾಯಿಸ್ಲಿಲ್ವ? ಒಳ್ಳೆಯವರಿಗೆ ನಾವು ಕಲ್ಲು ಹೊಡೆದಿದ್ದೀವಿ, ಒಳ್ಳೆಯವರಿಗೆ. ಅಂದ್ರೆ ನಾವು ಬಹಳ ಒಳ್ಳೆಯವರ ತತ್ವಗಳನ್ನೇ ನಮ್ಗೆ ಬೇಡ ಅಂತ ಅನಿಸಿದೆ. ಒಳ್ಳೆಯವರು ಏನು ಒಳ್ಳೇದು ಹೇಳಿದ್ದಾರೆ ಅದು ಬೇಡ ನಮ್ಗೆ. ನಾವು ಅವರನ್ನು ಬೇಕಾದ್ರೆ ಚಿಲುಬೆಗೆ ಏರಿಸ್ತೇವೆ, ಅವ್ರಿಗೆ ಬೇಕಾದ್ರೆ ಏನೆಲ್ಲ ಮಾಡಿ ಜೈಲಿಗೆ ಅಟ್ಟಿಸುತ್ತೇವೆ. ಹಾಗಾದ್ರೆ ನಾನು ದ್ವೇಷ ಸಾಧಿಸಿ ಏನ್ ಮಾಡ್ಲಿಕ್ಕಿದೆ ಇವತ್ತು? ಆ ದ್ವೇಷ ಕಟ್ಟಿಕೊಂಡು ಈ ರೀತಿಯ ಭಾರ ಹೊತ್ತುಕೊಂಡು ನಾನು ಇವತ್ತು ಬದುಕಲಿಕ್ಕಿದ್ದೆ. ನಾನು ದೊಡ್ಡ ಮಟ್ಟದ ದ್ವೇಷದ ಬಗ್ಗೆ ನಾನು ಇವತ್ತು ಮಾತನಾಡೋದಿಲ್ಲ, ಚಿಕ್ಕ ಚಿಕ್ಕದ ವಿಚಾರಗಳ ಬಗ್ಗೆ. ಕೆಲವು ವ್ಯಕ್ತಿಗಳು ನನಗೇನು ಮಾಡಲಿಲ್ಲ, ಕೆಲವು ಧರ್ಮದವ್ರನ್ನ ನನಗೇನು ತೊಂದರೆ ಮಾಡಲಿಲ್ಲ, ನನ್ನ ನೆರೆ ಯಾರು ಏನು ತೊಂದರೆ ಮಾಡಲಿಲ್ಲ. ಅದು ಅವರ
ಇವಾಗ ನನಗೆ ಕೋಪ ಅವರ ಮೇಲೆ ನನಗೆ ಸಿಟ್ಟು. ಏಕೆ ಏಕೆ ನಾನು ಈ ರೀತಿ ಮಾಡುದು ಅಗತ್ಯ ಉಂಟಾ? ಕೆಲ ತತ್ವಗಳ ಮೇಲೆ ನನಗೆ ದ್ವೇಷ, ಕೆಲವು ವಿಚಾರಗಳ ಮೇಲೆ ದ್ವೇಷ, ಯಾರಾದರೂ ನನಗಿಂತ ಸ್ವಲ್ಪ ಮುಂದೆ ಹೋದರೆ ಅವರ ಮೇಲೆ ನನಗೆ ದ್ವೇಷ, ಯಾರಾದರೂ ಸ್ವಲ್ಪ ಏನ್ ಹೇಳ್ತಾರೆ ಏನು ನಾವು ಕೆಲವು ಬೇರೆ ಬೇರೆ ರಂಗಗಳಿವೆ ನಮ್ಮಲ್ಲಿ. ವಿದ್ಯಾರಂಗ ಇದೆ, ಕೆಲಸದ ರಂಗಗಳಿವೆ, ಅಥವಾ ನಮ್ಮ ಬೇರೆ ರಾಜಕೀಯ ರಂಗದಲ್ಲಿ ಸ್ವಲ್ಪ ನಾವು ಆಚೆ ಈಚೆ ಎಷ್ಟು ನಾನು ದ್ವೇಷ ಸಾಧಿಸ್ತೇನೆ, ನನಗೆ ಏನು ಅಗತ್ಯ ಉಂಟು? ಅದು ನನ್ನ ಕೆಲಸ ಆಯ್ತು. ಆದ್ರೆ ಇಲ್ಲಿ ಅವ್ರು ಹೇಳ್ತಾರೆ ನನ್ನಲ್ಲಿ ಒಂದು ದ್ವೇಷ ಇದೆ, ಆ ಹೆಟ್ರೇಟ್. ಆದರೆ ಆ ಭಾರವನ್ನು ಹೊತ್ಕೊಂಡು ನಾನು ಎಷ್ಟು ದಿನ ತಿರುಗಲಿಕ್ಕೆ ಆಗ್ತದೆ? ನಾನು ಕೆಲವುದೆಲ್ಲ ವಿಚಾರಗಳನ್ನು ನಾನು ಅಂಟಿಸಿಕೊಂಡಿದ್ದೇನೆ, ನಾನು ಒಪ್ಪಿಕೊಂಡಿದ್ದೆ, ನಾನು ಅದು ಸುತ್ತುವರಿದುಕೊಂಡಿದ್ದೆ. ಹೌದು, ಈಗ ಕುಡಿತದ ಮಾನಸಿಕ ಸೆಳೆತ ನನ್ನ ಮನಸ್ಸನ್ನು ಆವರಿಸಿಕೊಂಡಿದ್ದೆ ಸರಿ. ದೇವರು ಅದರಿಂದ ನಿನಗೆ ಮುಕ್ತ ಮಾಡ್ತಾನೆ, ನಿನಗೆ ಅದರಿಂದ ಬಿಡುಗಡೆಗೊಳಿಸ್ತಾನೆ. ಯಾವಾಗ ನೀನು ಇನ್ನೋರ್ವರಲ್ಲಿ ಅಥವಾ ಅದು ನೀನು ಒಪ್ಪಿಕೊಂಡಾಗ, ಮತ್ತೆ ಅದರ ಬಗ್ಗೆ ನೀನು ಒಂದು ಗುಂಪಿನಲ್ಲಿ ಇರುವಾಗ. ಇದು ಕೂಡ ಹಾಗೆ ಅಲ್ವ ಬಂಧುಗಳು? ಆ ದ್ವೇಷ ಸಾಧ್ಯ, ಆ ಹೇಟ್ರೇಟ್, ಆ ರಿಸೆಂಟ್ಮೆಂಟ್, ಆ ಕೋಪ, ಆ ಸಿಟ್ಟು, ಇದೆಲ್ಲ ಇಟ್ಟುಕೊಂಡು ನನಗೆ ಇವತ್ತು ಬದುಕಲಿಕ್ಕೆ ಸಾಧ್ಯ ಉಂಟ ಬಂಧುಗಳು? ನನ್ನ ಬದುಕು ಇದೆ, ನಾನು ಏನು ಮಾಡ್ತಿದ್ದೇನೆ? ನಾನು ಆವಾಗ ಹೇಳಿದೆ, ದೇವರು ನನಗೆ ಏನೆಲ್ಲ ಕೊಟ್ಟಿದ್ದಂತೆ, ನನ್ಗೆ ಏನಾದರೂ ಕಡಿಮೆ ಮಾಡಿದ್ದೇನೆ? ಏನಾದರೂ ಯಾವುದಕ್ಕೆ ಕೊರತೆ ಇದೆ ನನಗೆ? ನನಗೆ ಇದ್ದ ವಿಚಾರಗಳ ಬಗ್ಗೆ ನಾನು ಗಮನ ಕೊಡುವುದೇ ಇಲ್ಲ. ನನಗೆ ಇಷ್ಟು ಒಳ್ಳೆ ಪ್ರಕೃತಿ, ಇಷ್ಟು ಒಳ್ಳೆ ದೇಶ, ಇಷ್ಟು ಒಳ್ಳೆ ಮನೆ, ಇಷ್ಟು ಒಳ್ಳೆ ಕುಟುಂಬ, ಇಷ್ಟು ಒಳ್ಳೆ ಪ್ರೀತಿ ಮಾಡೋ ಸದಸ್ಯರು, ಇಷ್ಟು ಒಳ್ಳೆ ನನ್ನ ಕೆಲಸದ ಹತ್ತಿರ ಇರೋ ಜನರು, ಯಾರೇ ಇರಲಿ ನನಗೆ ಪ್ರೀತಿಸುದಿಲ್ವೋ? ನನಗೆ ಅದರ ಬಗ್ಗೆ ಗೊತ್ತಿಲ್ಲ. ಏಕೆ ದ್ವೇಷ ಸಾಧಿಸಬೇಕು? ಇದರ ಬಗ್ಗೆ ನಾನು ಯಾರ ಹತ್ರ ಆದ್ರೂ ಮಾತನಾಡಲೇಬೇಕಲ್ಲ ಬಂಧುಗಳು? ಯಾರ ಹತ್ರ ಒಬ್ಬರ ಹತ್ರ ಆದ್ರೂ ಮಾತಾಡ್ಬೇಕಲ್ವ? ಅಲ್ಲಿ ಹೇಳ್ತಾರೆ, ಇನ್ನೋರ್ವ ಮಾನವನೊಡನೆ ನಿನ್ನೊಡನೆ ಆಗಿ ಇನ್ನೋರ್ವ ಮಾನವನಿಗೆ, ದೇವರೊಡನೆ ನಿನ್ನೊಡನೆ ಆಗಿ ಇನ್ನೋರ್ವ ಮಾನವ ಒಪ್ಪಿಕೊಡು. ಹೇಳು, ಏನಾಗುದಿಲ್ಲ, ಮುಕ್ತನಾಗಿ. ಯಾವಾಗ ನಾನು ಪ್ರಾಮಾಣಿಕನಾಗಿ ಇನ್ನೊವರಲ್ಲಿ ನಾನು ಪ್ರಾಮಾಣಿಕನಾಗಿರ್ತೇನೋ ಆವಾಗ ನಾನು ಪ್ರಾಮಾಣಿಕ ಮನುಷ್ಯ ಅಂತ ಹೇಳ್ಬೋದು, ಅಥವಾ ದೇವರಲ್ಲಿ ನಾನು ಪ್ರಾಮಾಣಿಕ ಅಂತ ಹೇಳ್ಬೋದು. ಕೆಲವು ಸಲ ನಾನು ಹೇಳುದುಂಟು, ನಾನು ಹೇಳಿದ್ದೇನೆ ಸ್ವಲ್ಪ, ನಾನು ಬಹಳ ಪ್ರಾಮಾಣಿಕ ಮನುಷ್ಯ, ನಾನು ಬಹಳ ಆನೆಸ್ಟ್. ನೀನು ಅಥವಾ ನಾನು ಪ್ರಾಮಾಣಿಕನಾಗಿದ್ದರೆ ನಾನು ಇನ್ನೋರ್ವ ಮಾನವನಲ್ಲಿ ನಾನು ಪ್ರಾಮಾಣಿಕನಾಗಿರ್ಬೇಕು. ಅವನ ಹತ್ರ ಕೂತ್ಕೊಂಡು ಹೇಳ್ಬೇಕು, ಅವ್ರ ಹತ್ರ, ನೋಡು ನನ್ನಲ್ಲಿ ಈ ರೀತಿಯ ದ್ವೇಷದ ವಿಚಾರಗಳಿವೆ, ನಾನು ಈ ರೀತಿಯ ನನ್ನ ಬದುಕಿದೆ, ಈ ರೀತಿಯ ಒಂದು ಕೋಪ, ಈ ರೀತಿಯ ಒಂದು ಸಿಟ್ಟು, ಈ ರೀತಿಯ ತೊಂದರೆ ಇದೆ. ಅವ್ರ ಹತ್ರ ಹೇಳು, ಮುಕ್ತನಾಗಿ ಹೇಳು. ಅವರು ಒಂದು ಕಡೆಯಲ್ಲಿ ಹೇಳ್ತಾರೆ, ಕೆಲವು ಸಲ ನಾವು ವೈದ್ಯರಲ್ಲಿ ಹೋದುವಾಗ ನಗ್ನರಾಗ್ಬೇಕು, ಬಟ್ಟೆ ತೆಗಿಬೇಕಾದ್ರೆ. ಅದೆಲ್ಲ ಆಗುದಿಲ್ಲ ಅಂತ ಹೇಳಿದ್ರೆ ಆಗುದಿಲ್ಲ. ಕೆಲವು ಇದಕ್ಕೆ ಏನ್ ಹೇಳ್ತಾರೆ, ಆಪರೇಷನ್ ಮಾಡುವಾಗಲೂ ಅಥವಾ ಕೆಲವು ಎಕ್ಸ್ರೇ, ಕೆಲವು MRI, ಅದಕ್ಕೆ ಬಟ್ಟೆ ತೆಗಿತಾರೆ. ಬಟ್ಟೆ ತೆಗಿಲಿಕ್ಕೆ ಆಗುದಿಲ್ಲ ಡಾಕ್ಟರ್. ಇಲ್ಲ, ಇಲ್ಲಿ ನಾನು ಕೆಲವು ಕಡೆಗಳಲ್ಲಿ ನಗ್ನನಾಗಿರ್ಬೇಕು. ಅರ್ಥ ಇಲ್ಲಿ ಕೂಡ ಇನ್ನೋರ್ವ ಮಾನವನ ಮುಂದೆ ನಾನು ಸಂಪೂರ್ಣವಾಗಿ ನಾನು ಪ್ರಾಮಾಣಿಕನಾಗಿರ್ಬೇಕು. ಆವಾಗ ನಾನು ಹೇಳ್ಬೋದು ನಾನು ಪ್ರಾಮಾಣಿಕ ಮನುಷ್ಯ ಅಂದೆ. ಆವಾಗ ನಾನು ಹೇಳ್ಬೋದು ದೇವರಲ್ಲಿ ನಾನು ಇದ್ದೇನೆ ಅಂದೆ. ಆವಾಗ ಮಾತ್ರ. ಮೂವರವನ್ನ ಪ್ರಾಮಾಣಿಕನಾಗಿ ಇಲ್ಲದೆ ಅವ್ರ ಹತ್ರ ಏನಾದ್ರು ಅಡಗಿಸಿ ಇಟ್ಟರೆ ಅಥವಾ ನಾನು ಹೇಳದೇ ಇದ್ರೆ ನನ್ನ ಇದು ನಾನೇ ಸರಿಪಡಿಸ್ತೇನೆ, ನನ್ನ ತೊಂದರೆಗಳು ನಾನೇ ಸರಿಪಡಿಸ್ತೇನೆ, ನನ್ನ ದೋಷಗಳು ನಾನೇ ಸರಿಪಡಿಸ್ತೇನೆ ಎಂದು ಹೇಳಿದ್ರೆ ಖಂಡಿತ ಆಗುವ ಕೆಲಸ ಅಲ್ಲ, ಖಂಡಿತ ಆಗುವ ಕೆಲಸ ಅಲ್ಲ. ನಮಗೆ ಇದೊಂದು ಏನ್ ಹೇಳ್ತಾರೆ, ಒಂದು ವರ ಸಿಕ್ಕಿದೆ ಬಂಧುಗಳು. ನಮಗೇನು ಒಂದು ಒಳ್ಳೆ ಏನ್ ಹೇಳ್ತಾರೆ, ನಮ್ಮ ಹಿರಿಯ ಸದಸ್ಯ ನಮಗೊಂದು ಸಂಶೋಧನೆ ಮಾಡಿಕೊಟ್ಟು, ಸಂಶೋಧನೆ ಹೇಳಿ ದೇವರು ಅವ್ರಿಗೆ ಕೊಟ್ಟಿದ್ದಾರೆ ಇನ್ನು ಕೆಲವು ವಿಚಾರಗಳು. ಅದು ನಮ್ಗೆ ಅವ್ರು ಹೇಳಿದ್ದಾರೆ, ನೋಡಿ ಇದನ್ನು ಒಪ್ಪಿಕೊಳ್ಳು, ತೆರೆದ ಮನಸ್ಸಿನಿಂದ ಒಪ್ಪಿಕೊಳ್ಳು, ಇನ್ನೋರ್ವರಲ್ಲಿ ಒಪ್ಪಿಕೊಳ್ಳು. ಹೌದು, ನನಗೆ ಒಪ್ಪಿಕೊಳ್ಳಿಕ್ಕೆ ಬೇಡ, ನಾನು ಅಡಗಿಸಿ ಇರ್ತೇನೆ, ಅಡಗಿಸಿ ಇಟ್ಟು ಏನಾಗ್ತೇನೆ, ನನ್ನ ಆರೋಗ್ಯ ನಾನು ಹಾಳು ಮಾಡ್ಕೊಳ್ತೇನಲ್ಲ, ನನಗೆ ದೇವರು ಕೊಟ್ಟ ಎಲ್ಲ ವಿಚಾರಗಳು ನನಗೆ ಅದು ಉಪಯೋಗಿಸದೆ ನಾನು ಬದುಕುತ್ತಿದ್ದೇನಲ್ಲ, ಅಗತ್ಯ ಉಂಟ. ಸಂತೋಷದಿಂದ ಇರಬೇಕಲ್ಲ. ನಾನು ದೊಡ್ಡದಾಗಿ ಪ್ರಾರ್ಥನೆ ಮಾಡ್ತೇನೆ, ದೇವರೇ ನನಗೆ ಪ್ರಶಾಂತತೆ ಕೊಡು. ನಾನು ಪ್ರಶಾಂತತೆಯಿಂದ ಇದೆಲ್ಲ ಇದ್ದುಕೊಂಡು ಬದುಕಲಿಕ್ಕೆ ಸಾಧ್ಯ ಉಂಟಾ? ಎಲ್ಲಿಂದ ಬರ್ತದೆ ಆ ಪ್ರಶಾಂತತೆ? ಆ ಪ್ರಶಾಂತತೆ ಬರಬೇಕಾದ್ರೆ ಬಂಧುಗಳೇ ನಾನು ಸರಿಯಾಗಿರ್ಬೇಕಾದ್ರೆ ನನ್ನಲ್ಲಿರೋ ಮೊದಲು ಆ ದೂಷಣೆ
ಇನ್ನೊಬ್ಬರಿಗೆ ದೂಷಿಸುವುದು. ನಾನು ಅದರ ಬಗ್ಗೆ ನಾನು ಒಬ್ಬ ಮಧ್ಯ ರೋಗಿ ಗೋಸ್ಕರ ನಾನು ಹೇಳೋದಲ್ಲ, ಅದು ನನ್ನ ಒಂದು ಸ್ವಭಾವ ಆಗಿದ್ದು. ದೂಷಿಸು, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅವನು ಸರಿ ಇಲ್ಲ, ಹೆಂಡತಿ ಸರಿ ಇಲ್ಲ, ತಂದೆ ತಾಯಿ ಸರಿ ಇಲ್ಲ, ಎಲ್ಲಿ ಸಮಾಜ ಸರಿ ಇಲ್ಲ, ಆ ರಾಜಕೀಯ ವ್ಯಕ್ತಿಗಳು ಸರಿ ಇಲ್ಲ, ಅಧಿಕಾರಿಗಳು ಸರಿ ಇಲ್ಲ, ಆ ವೈದ್ಯಾಧಿಕಾರಿಗಳು ಸರಿ ಇಲ್ಲ, ಮತ್ತೊರವರು ಸರಿ ಇಲ್ಲ. ದೂಷಿಸ್ತಾ ಹೋಗು. ಎಲ್ಲಿವರೆಗೆ ದೂಷಿಸ್ತೇನೆ ಅಂತ ಹೇಳಿದ್ರೆ ದೇವರವರೆಗೆ ನಾನು ದೂಷಿಸ್ತೇನೆ. ಆ ಮಟ್ಟಕ್ಕೆ ನಾನು ತಲುಪ್ತೇನೆ. ಅವನು ಎಂತ ಮಾಡಿ ಹಾಕಿದ್ದಾನೆ, ನನಗೇನು ಕೊಟ್ಟಿದ್ದಾನೆ, ಅವ್ರಿಗೆ ಕೆಲವರಿಗೆಲ್ಲ ಬೇಕಾದಷ್ಟು ಹಣ ಅದು ಇದೆಲ್ಲ ಕೊಟ್ಟಿದ್ದಾರೆ, ನನಗೇನು ಕೊಟ್ಟಿದ್ದಾರೆ? ಸ್ನೇಹಿತರೆ, ನನಗೆ ಬೇಕಾದಷ್ಟು ಕೊಟ್ಟಿದ್ದಾರೆ. ಈಗ ನಾವು ಕೆಲವು ಸಲ ಈ ಭೂಮಿಯನ್ನು ನಾವು ಪರ್ಚೇಸ್ ಮಾಡ್ತೇವೆ. ನಮ್ಗೆ ಎಲ್ಲರಿಗೆ ಅಲ್ಲೆಲ್ಲಿ ಕೆಲವು ಭೂಮಿ ಇದೆ, ಅಥವಾ ಕೃಷಿಕರಿಗೆ ಬೇಕಾದಷ್ಟು ಭೂಮಿ ಇದೆ. ಇದು ನನ್ನ ಭೂಮಿ ಎಂದು ನಾನು ಹೇಳ್ತೇನೆ. ಸರಿ, ಇರ್ಲಿ, ನಿನ್ನ ಭೂಮಿ ಅದಿರ್ಲಿ, ನಿನ್ನ ಭೂಮಿಯೇ, ನಿನ್ನ ಹೆಸರಲ್ಲಿ ಇದು ಇರ್ಲಿ. ಗಾಳಿ ಎಷ್ಟು ನಿನ್ನ ಹೆಸರಲ್ಲಿ ಇದೆ, ಬೆಳಕು ಎಷ್ಟು ನಿನ್ನ ಹೆಸರಲ್ಲಿ ಇದೆ, ನೀರು ಜಲ ಎಷ್ಟು ನಿನ್ನ ಹೆಸರಲ್ಲಿ ಇದೆ. ಆ ಬೆಳೆಗೆ ಅಥವಾ ನಿನಗೆ ಬೇಕಾಗುವಷ್ಟು ಇದು ಬೇರೆ ಬೇರೆ ವಿಚಾರಗಳು ಇವತ್ತು ಅಗತ್ಯ ಇದೆ, ಅದು ಎಷ್ಟು ನಿನ್ನ ಹೆಸರಲ್ಲಿ ಇದೆ. ನೀನು ಭೂಮಿಯನ್ನು ಪರ್ಚೇಸ್ ಮಾಡುದು. ನೀನು ಗಾಳಿ ಪರ್ಚೇಸ್ ಮಾಡ್ಲಿಕ್ಕೆ ಆಗ್ತದೆ, ನಿನಗೆ ಖರೀದಿಸ್ಲಿಕ್ಕೆ ಆಗ್ತದೆ, ನೀರು ಖರೀದಿಸ್ಲಿಕ್ಕೆ ಆಗ್ತದೆ, ಬೆಳಕನ್ನು ಖರೀದಿಸ್ಲಿಕ್ಕೆ ಆಗ್ತದೆ. ಆದರೆ ನನ್ನಲ್ಲಿರುವ ಆ ಮಾನಸಿಕ ಸ್ಥಿತಿ ನೋಡಿ ಬಂದದ್ದು, ಇದು ನನ್ನ ಭೂಮಿ, ಇದು ನನ್ನದು. ಏನಪ್ಪ ನಿನ್ನದು, ಏನಪ್ಪ ಇವತ್ತು ನಿನಗೆ ಇವತ್ತು ನಾನು ಈಗ ಒಂದು ಟೀ ಕುಡಿದು, ಆ ಟೀ ನಾನು ಮಾಡ್ತೇನೆ, ಹೌದು, ಅಥವಾ ನನಗೆ ಮಾಡಿ ಕೊಡ್ತಾರೆ, ಸರಿ. ಅದಕ್ಕೆ ಬೇಕಾದ ವಿಚಾರಗಳು ಯಾರೆಲ್ಲ ಮಾಡಿ ಕಳಿಸಿಕೊಟ್ಟಿದ್ದಾರೆ ನನಗೆ. ಆದರೆ ನಾನು ಇವತ್ತು ಏಕೆ ಈ ರೀತಿ ದ್ವೇಷ ಮಾಡಬೇಕು? ಯಾರ ಮೇಲೆ ದ್ವೇಷ, ಯಾರ ಮೇಲೆ, ಏಕೆ ಕೋಪ? ಇದೆಲ್ಲ ಅನಾಹುತಗಳು ನಾನು ನನ್ನ ಮೈ ಮೇಲೆ ಎಳ್ಕೊಳ್ತಿದ್ದೀನಲ್ಲ ಬಂಧುಗಳು. ಮತ್ತೆ ಇದೆಲ್ಲ ಇಟ್ಟುಕೊಂಡು ನನಗೆ ಬದುಕಲಿಕ್ಕೆ ಸಾಧ್ಯ ಉಂಟು? ನನ್ನ ಒಬ್ಬ ಮಧ್ಯ ರೋಗಿಯಾಗಿ ನನ್ನ ದೊಡ್ಡ ಶತ್ರು ನನ್ನ ದ್ವೇಷ, ಹೇಟ್ರೇಡ್ ಅಂತ ಹೇಳ್ತಾರೆ. ಹೌದು, ನಾನು ಇತರರನ್ನು ದ್ವೇಷಿಸುವುದು ಅಥವಾ ಇತರರಿಗೆ ನಾನು ಏನ್ ಹೇಳ್ತಾರೆ ದೂಷಣೆ ಮಾಡುವುದು, ಅದರಷ್ಟು ನಾನು ಹಾಳಾಗಿದೆ ಅಂತ ಹೇಳಿದ್ರೆ ಬಂಧುಗಳೇ, ಬಹುಶಃ ನಾನು ನಿನ್ನೆ ಹೇಳಿದೆ, ನನ್ನ ಎಲ್ಲ ಸಕಲ ಕಷ್ಟಗಳಿಗೆ ನಾನು ಮದ್ಯಪಾನಕ್ಕೆ ಬೆರಳು ತೋರಿಸ್ತೇನೆ. ಕುಡಿತದಿಂದ ಹೀಗಾಯ್ತು, ಮದ್ಯಪಾನದಿಂದ ಹೀಗಾಯ್ತು, ಅಲ್ಲ ಬಂಧುಗಳೇ, ಅಲ್ಲವೇ ಅಲ್ಲ. ನೋಡಿ, ನನ್ನ ಈ ದ್ವೇಷದಿಂದ, ಈ ದೂಷಣೆಗಳಿಂದ ನಾನು ಈ ದುಸ್ಥಿತಿಗೆ ಬಂದು ತಲುಪಿದ್ದೇನೆ. ಈ ದುಸ್ಥಿತಿಗೆ ಬರಲಿಕ್ಕೆ ಕಾರಣವೇ, ನನ್ನ ಮುಖ್ಯವಾದ ಕಾರಣ ದೂಷಣೆ. ನಾನು ಇದರ ಬಗ್ಗೆ ಏನಾದರೂ ಮಾಡಲೇಬೇಕಲ್ಲ, ನನಗೆ ಬದುಕಲಿಕ್ಕೆ ಆಗುದಿಲ್ಲ ಬಂದು. ಇದರಲ್ಲಿ ಇಟ್ಕೊಂಡು ನನಗೆ ಒಂದು ಒಳ್ಳೆ ನಿದ್ರೆ ಮಾಡಬಲ್ಲೆನಾ? ನಾನು ಒಂದು ಊಟ ಮಾಡಿ ನನಗೆ ಒಳ್ಳೆ ರೀತಿಯಿಂದ ಜೀರ್ಣ ಆಗಬಲ್ಲದ? ನನಗೆ ಯಾವ್ದಾದ್ರು ಒಂದು ವಿಚಾರ ಧ್ಯಾನಿಸ್ಲಿಕ್ಕೆ ಸಾಧ್ಯ ಉಂಟ? ಯಾವ್ದಾದ್ರು ವಿಚಾರಕ್ಕೆ ನನಗೆ ಗಮನ ಕೊಡ್ಲಿಕ್ಕೆ ಆಗ್ತದೆ? ಯಾವ್ದಾದ್ರು ಒಂದು ವಿಚಾರ ಅನುಭವಿಸ್ಲಿಕ್ಕೆ ಸಾಧ್ಯ ಉಂಟ? ಹೌದು, ನಾವು ಇವತ್ತು ಒಂದು ಚಿಕ್ಕ ಮನೆ, ದೊಡ್ಡ ನಮಗಿದೆ, ಮನೇಲಿ ಇರ್ತೀವಿ ನಾವು. ಆ ಮನೆಯನ್ನು ನನಗೆ ಅನುಭವಿಸ್ಲಿಕ್ಕೆ ಆಗ್ತದೆ. ನನಗೆ ಒಂದು ಕುಟುಂಬ ಇದೆ, ಹೆಂಡತಿ ಮಕ್ಕಳಲ್ಲಿ, ತಾಯಿ ತಂದೆ, ಅವರನ್ನು ಅನುಭವಿಸ್ಲಿಕ್ಕೆ ಆಗ್ತದೆ. ಅಥವಾ ನಾನು ಇವತ್ತು ಏನು ಮಾಡ್ತೇನೆ, ಅವರನ್ನು ದೂಷಿಸುತ್ತಾ ಹೋದ್ರೆ ಎಲ್ಲಿವರೆಗೆ ನಾನು ದೂಷಣೆ ಮಾಡ್ತೇವೆ? ಇದರ ಬಗ್ಗೆ ನಾನು ಖಂಡಿತವಾಗಿ ನಾನು ಏನಾದರೂ ಮಾಡಬೇಕು. ಇನ್ನೊಂದು ದೊಡ್ಡ ತೊಂದರೆ ನಾನು ಮೈ ಮೇಲೆ ಹಾಕೊಂಡಿದ್ದೇನೆ, ಅಭದ್ರತೆ, ಇನ್ಸೆಕ್ಯೂರಿಟಿ. ದೊಡ್ಡದಾಗಿ ನನಗೆ ಕಾಡುವುದು ನನ್ನ ಹಣಕಾಸಿನ ಅಭದ್ರತೆ. ಹಣ ಇಲ್ಲ ಅಲ್ಲ, ಹಣ ಇಲ್ಲದೆ ಮಾಡಿಕೊಂಡಿದ್ದು ನಾನೇ. ಬೇಕಾದಷ್ಟು ಕೊಟ್ಟಿದ್ದಾನೆ. ಒಬ್ಬ ಮಧ್ಯ ರೋಗಿ ಗಳಿಸ್ಲಿಕ್ಕೆ ಅವನು ಹುಷಾರು, ಅವನಿಗೆ ಬೇಕಾದಷ್ಟು ಚಾಕಚಕ್ಯತೆ ಕೂಡ ದೇವರು ಕೊಟ್ಟಿದ್ದಾನೆ. ಹಣ ಗಳಿಸ್ತಾನೆ, ದುಡಿತಾನೆ, ಸಂಪಾದನೆ ಮಾಡ್ತಾನೆ. ಆದರೆ ಸಂಪಾದನೆ ಮಾಡಿಕೊಂಡದ್ದು ಅವನು ಇಟ್ಕೊಳ್ತಾನ. ನಮ್ಮಲ್ಲಿ ಎಟ್ಟೇನ್ ರಿಟ್ಟೇನ್ ಎಂದು ಹೇಳ್ತೇವೆ, ಗಳಿಸು ಮತ್ತೆ ಉಳಿಸು. ನಾನು ಗಳಿಸ್ತೇನೆ, ಬೇಕಾದಷ್ಟು ಗಳಿಸ್ತೇನೆ, ಆದರೆ ಉಳಿಸ್ಕೊಳ್ತೇನೆ ಅಥವಾ ಅದನ್ನು ಹೇಗೆ ನಾನು ದುರುಪಯೋಗಪಡಿಸ್ತೇನೆ? ಆ ಹಣವನ್ನು ನಾನು ಪ್ರದರ್ಶನಗೋಸ್ಕರ ಉಪಯೋಗಿಸಿದ್ದೀನಿ, ಅಥವಾ ಮನೆಯ ಖರ್ಚಿಗೋಸ್ಕರ ಉಪಯೋಗಿಸ್ತಿದ್ದೇನೆ? ನನಗೆ ಇವತ್ತು ನಾನು ಒಬ್ಬ ಮನೆಯ ಗಂಡಸು, ಮನೆ ತಂದೆ ಅಥವಾ ಯಜಮಾನ ಅಂತ ಹೇಳ್ತೇನೆ, ಅಥವಾ ಒಂದು ಮನೆಯ ಒಂದು ಗಂಡಸಿಗೆ, ಈಗ ನಾವು ಮಹಿಳೆಯರು ಕೂಡ ಕೆಲಸ ಮಾಡ್ತಾರೆ, ಒಳ್ಳೆ ವಿಚಾರ. ಅವನು ದುಡಿತಾನೆ, ಸಂಪಾದನೆ ಸಿಗ್ತದೆ. ಆ ಸಂಪಾದನೆ ದೇವರು ಯಾತಕ್ಕೋಸ್ಕರ ಅವನ ಕೈಯಲ್ಲಿ ಕೊಟ್ಟಿದ್ದಾರೆ? ಅವನ ಕುಟುಂಬವನ್ನು ಸಾಕ್ಲಿಕ್ಕಲ್ವ,
ಅವನ ಹೆತ್ತವರು ಇರ್ಬೋದು, ಅಥವಾ ಮನೆಯಲ್ಲಿ ಯಾರು ಕೆಲಸ ಇಲ್ಲದೇ ಇದ್ದವರು ಇರ್ಬೋದು, ಮನೆಯನ್ನು ನೋಡ್ಕೊಳ್ಳೋರು ಇರ್ಬೋದು, ಹೆಂಡತಿ ಇರ್ಬೋದು, ಮಕ್ಕಳು ಇರ್ಬೋದು. ನಾನು ಈ ಹಣವನ್ನು ಏನ್ ಹೇಳ್ತಾರೆ, ಈ ಜಿಪುಣತನದಿಂದ ಉಪಯೋಗಿಸಿದರೆ ಏನು ಪ್ರಯೋಜನ? ದೇವರು ನನಗೆ ಕೊಟ್ಟಿದ್ದಾರೆ ನೋಡಿ, ಈ ಹಣಕ್ಕೆ ನಾನು ನಾಮಿನಿ ಮಾತ್ರ ಬೇಕು, ಹಣಕ್ಕೆ ನಾನು ನಾಮಿನಿ ಮಾತ್ರ, ಹಣ ನನ್ನದಲ್ಲ, ದೇವರು ನನಗೆ ಕೊಟ್ಟಿದ್ದೇನೆ. ಆದ್ರೆ ನಾನು ಇದೆಲ್ಲ ದುರುಪಯೋಗ ಪಡಿಸ್ತೇನೆ, ಜಿಪುಣತನದಿಂದ ಉಪಯೋಗಿಸ್ತೇನೆ. ನಾನು ಎಲ್ಲಿ ಉಪಯೋಗಿಸಬೇಕು ಅಲ್ಲಿ ಉಪಯೋಗಿಸೋದಿಲ್ಲ, ಪ್ರದರ್ಶನಗೋಸ್ಕರ ಉಪಯೋಗಿಸ್ತೇನೆ, ಅಥವಾ ನನ್ನ ಸ್ವಂತ ಏನೀತಿ ನನ್ನ ಒಂದು ಅನುಭವಕ್ಕೋಸ್ಕರ ಉಪಯೋಗಿಸ್ತೇನೆ, ನನಗೋಸ್ಕರ. ಅದು ನನ್ನ ಹಣ, ಅದು ಬೇರೆಯವ್ರ ಹಣ ಅಲ್ಲ, ಅವ್ರಿಗೆ ಸೇರಿದ ನನ್ನ ಹಣ. ನಾನು ಏನು ಮಾಡಬೇಕಿದ್ದು ಮತ್ತೆ ಕಡೆ ಹಣ ಇಲ್ಲ. ಆ ಅಭದ್ರತೆ ಹಣದ ಬಗ್ಗೆ ನನಗೆ ಇಷ್ಟು ಕಾಡ್ತಿದ್ದಿತ್ತು ಒಂದು ವೇಳೆ. ಕೆಲವು ಸಲ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಾನು ಇದ್ದ ವಿಚಾರಗಳನ್ನು ನಾನು ಅಡಗಿಸಿರ್ತೀನಿ. ಬರೀ ಹಣದ ವಿಚಾರದಲ್ಲಿ ಮಾತ್ರ ಅಲ್ಲ, ತುಂಬ ವಿಚಾರಗಳು. ನಾನು ನನ್ನಲ್ಲಿ ಹಣದ ಬಗ್ಗೆ ಮಾತ್ರ ಅಲ್ಲ, ಬೇರೆ ಇತರ ವಿಚಾರಗಳಲ್ಲಿ ಕೂಡ ನಾನು ಯೋಚಿಸ್ತಿದ್ದೆ. ಏನೆಂದು ಹೇಳಿದರೆ, ನನಗೆ ಯಾರು ಗಮನಿಸೋದಿಲ್ಲ, ನನಗೆ ಯಾರು ಗಮನವೇ ಕೊಡೋದಿಲ್ಲ, ನಾನು ದೂರ್ತಾ ಇರ್ತಿದ್ದೆ. ಅಲ್ಲಿ ದ್ವೇಷದ ವಿಚಾರದಲ್ಲಿ. ಇಲ್ಲಿ ಹಣವನ್ನು ನಾನು ದೊಡ್ಡಷ್ಟಕ್ಕೆ ಪ್ರದರ್ಶಿಸಲು ನಾನು ಉಪಯೋಗಿಸ್ತಿದ್ದೆ. ಕೆಲವು ಸಲ ನನ್ನ ಉದ್ದೇಶರಹಿತ ಸ್ವಾರ್ಥಕ್ಕಾಗಿ ಉಪಯೋಗಿಸ್ತಿದ್ದೆ. ಹಣಗೋಸ್ಕರ ನಾನು ನನ್ನ ಸಂಗಾತಿಗಳನ್ನು ಮೋಸಗೊಳಿಸ್ತಿದ್ದೆ, ಅಥವಾ ಮಿತಿ ಮೀರಿ ಖರ್ಚು ಮಾಡ್ತಿದ್ದೆ, ಅಥವಾ ಮಿತಿ ಮೀರಿ ಸಾಲ ಮಾಡ್ತಿದ್ದೆ. ನೋಡಿ, ಇದೆಲ್ಲ ನನಗೆ ಈ ಅಭದ್ರತೆ ವಿಚಾರ ಇಲ್ಲಿ ಕಾಡ್ತದೆ. ಮುಖ್ಯವಾಗಿ ಮನುಷ್ಯನಿಗೆ ಹಣ ಬೇಕು ಬಂದಾಗ, ಹಣ ಇರಬೇಕು ಅನ್ನೋದು. ಹಣ ಎಷ್ಟು ಬೇಕು ಅಷ್ಟೇ ಇರಬೇಕು. ನಾನು ಹಣವನ್ನು ಕೂಡಿಡ್ತೇನೆ, ನನ್ನ ಮುಂದಿನ ವಂಶಕ್ಕೆ ಪೀಳಿಗೆ ಇರಲಿ, ಅದು ಏನು ಮಾಡ್ತೀನಿ ಮಾಡು, ತೊಂದರೆ ಇಲ್ಲ. ಆದರೆ ನಿನಗೆ ಈಗ ಹಣವನ್ನು ನೀನು ಯಾವುದಕ್ಕೋಸ್ಕರ ಉಪಯೋಗಿಸ್ತಿದ್ದೆ ಅದಕ್ಕೋಸ್ಕರವೇ ಉಪಯೋಗಿಸು. ನಿನಗೆ ಉಪಯೋಗಿಸಿ ಉಂಟು. ನಾನಿವತ್ತು ಹಣವನ್ನೆಲ್ಲ ನಾನು ಕೂಡಿ ಇಡ್ಬೋದು ಬಂಧುಗಳು, ಎಷ್ಟು ಬೇಕಾದ್ರೆ ಹಣ ಕೂಡಿ ಇಡ್ಬೋದು. ಬೇಕಾದಷ್ಟು ಮುಂದೆ ಬೇರೆ ಬೇರೆ ರೀತಿಯಿಂದ, ಬೇರೆ ಬೇರೆ ವಹಿವಾಟುಗಳ ಮುಖಾಂತರ ಒಳ್ಳೆ ರೀತಿಯಿಂದ ಕೆಟ್ಟ ರೀತಿಯಿಂದ ಹಣ ಗಳಿಸ್ತಾರೆ, ಉಳಿಸ್ತಾರೆ. ಅವ್ರಿಗೋಸ್ಕರ ಉಳಿಸ್ಕೊಳ್ತಾರೆ, ಅಥವಾ ಅವರ ಏನ್ ಹೇಳ್ತಾರೆ, ರಿಟೈರ್ಡ್ ಆದ ಮೇಲೆ ಏನು ಮನೆಯಲ್ಲಿ ಇರುವ ಅವರಿಗೆ ಹಣ ಬೇಕಾಗ್ತದೆ, ಮಕ್ಕಳಿಗೆ ಬೇಕು, ಸರಿ, ಎಲ್ಲದೂ ಸರಿ. ಆದರೆ ನೀನು ಏನು ಉಳಿಸ್ಕೊಳ್ತೀಯ ಅದು ಉಳಿಸ್ಕೊಳ್ತಿಲ್ಲಲ್ಲ. ನಾನು ಏನು ಇವತ್ತು ಉಳಿಸ್ಕೊಳ್ಬೇಕು? ನಾನು ಒಳ್ಳೆ ಸಂಬಂಧಗಳನ್ನು ಉಳಿಸ್ಕೊಳ್ತಿದ್ದೇನ? ಒಳ್ಳೆಯ ಒಂದು ಏನ್ ಹೇಳ್ತಾರೆ, ಎಲ್ಲರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗುದನ್ನು ಉಳಿಸ್ಕೊಳ್ತಿದ್ದೇನ? ನಾನು ಆವಾಗ ಪ್ರಕೃತಿ ಬಗ್ಗೆ ಹೇಳಿದೆ. ನಮ್ಮಲ್ಲಿ ರೀಸೆಂಟ್ ಮಂಗಳೂರಲ್ಲಿ ಒಂದು ವಾರ್ತೆ ಬಂತು, ನ್ಯೂಸ್. ನಾವು ಇದೇ ರೀತಿ ಮರ ಗಿಡಗಳನ್ನು ಕಡಿದುಕೊಂಡು ಹೋಗ್ತಾ ಇದ್ದೀರಿ, 15 ವರ್ಷದ ನಂತರ ನಮಗೆ ಆಮ್ಲಜನಕದ ಕೊರತೆ ಬರ್ತದೆ ಮಂಗಳೂರು ಪೇಟೆಯಲ್ಲಿದ್ದರೆ. ಹೌದು, ಸತ್ಯ ವಿಚಾರ. ಈಗ ಆ ರೀತಿ ಮರ ಗಿಡಗಳನ್ನು ನಾನು ಕಡಿತಾ ಹೋದರೆ, ಇಲ್ಲಿ ಕಡಿತಾ ಹೋಗಿದ್ದು ಹೋಗ್ಲಿ, ಆದರೆ ನನಗೆ ದೇವರು ಕೈ ಕೊಟ್ಟಿದ್ದಾನಲ್ಲ. ಒಂದು ಗಿಡ ನಡ್ತೇನೆ ನಾನು ಜಾಗದಲ್ಲಿ, ಜಾಗ ಇಲ್ಲ ಬಿಡಿ, ಇದು ಫ್ಲ್ಯಾಟಲ್ಲಿ, ಟ್ಯಾರೆಸಲ್ಲಿ ನಾವು ಗಿಡ ನೆಡ್ಲಿಕ್ಕೆ ಆಗೋದಿಲ್ಲ. ಏನಿರಲಿ, ನನಗೆ ಕೈಲಾದಷ್ಟು ಒಂದು ಗಿಡ ನೆಡ್ತೇನೆ, ಎಲ್ಲಿ ಸಂದರ್ಭ ಸಿಕ್ಕಿದಲ್ಲಿ ಏನಾದರೂ ಮಾಡ್ತೇನೆ. ಅದನ್ನು ನಾನು ಕೂಡಿಡ್ತೇನೆ, ಅಥವಾ ನಾನು ಇವತ್ತು ಏನು ಕೂಡಿಡ್ತೇನೆ, ಮುಂದಿನ ಪೀಳಿಗೆಗೆ 15 ವರ್ಷದ ನಂತರ ಆಮ್ಲಜನಕದ ಕೊರತೆ ಬರ್ತದೆ ನನಗೆ ಗೊತ್ತಿದೆ. ಅದು ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ಹಣ ಕೂಡಿಡ್ತೇನೆ ಬ್ಯಾಂಕಲ್ಲಿ. ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಏನು ಬೇಕು? ಇವತ್ತು ನಾನು ಮಂಗಳೂರಲ್ಲಿ ಕೆಲವು ಮನೆಗಳೆಲ್ಲ ನೋಡ್ತೇನೆ, ದೊಡ್ಡ ದೊಡ್ಡ ಮನೆಗಳು ಬೀಗ ಹಾಕಿಟ್ಟಿದ್ದಾರೆ. ಎಲ್ಲ ಗಿಡಗಳೆಲ್ಲ ಮನೆ ಸುತ್ತಲೂ ಬಂದು ಎಲ್ಲ ಬೆಳೆದು ಮನೆ ತೋರುವುದಿಲ್ಲ. ದೊಡ್ಡ ಹಿರಿಯರ ಮನೆ, ದೊಡ್ಡವರ ಮನೆ ಎಲ್ಲಿದ್ದಾರೆ? ಯಾವುದೇ ಊರಲ್ಲಿದ್ದಾರೆ. ಮಕ್ಕಳು ರಿಯಾಬಲ್ಲಿದ್ದಾರೆ ಕುಡಿದುಕೊಂಡು. ಏನೊಂದು ದುರವಸ್ಥೆ ಆಗಿದೆ ನೋಡಿ. ಇದು ನಾನು ಅವರಿಗೆ ಹೇಳುವುದಲ್ಲ, ನನ್ನ ಜೀವನ ನಾನು ಇವತ್ತು ನನ್ನ ಕಣ್ಣು ಮುಂದೆ ನಾನು ಇಡುವುದು. ನಾನು ಈ ರೀತಿಯ ಇನ್ಸೆಕ್ಯೂರ್ ಅಥವಾ ಅಭದ್ರತೆ ಭಾವನೆಯಲ್ಲಿ ಏಕೆ ಬದುಕಬೇಕು? ನಾನು ಒಳ್ಳೆಯ ಒಂದು ಸಂಬಂಧಗಳನ್ನು ಇರಿಸಿಕೊಂಡ್ರೆ, ಒಳ್ಳೆಯ ಹಣಕಾಸಿನ ಬಗ್ಗೆ ಒಂದು ಸರಿಯಾದ ಒಂದು ಯೋಚನೆ ಇದು ಸರಿಯಾಗಿ ಅದೊಂದು ಕ್ರಮ ಪ್ರಕಾರವಾಗಿ ಉಪಯೋಗಿಸಿದ್ರೆ ನನಗೆ ಈ ಅಭದ್ರತೆ ಭಾವನೆ ಖಂಡಿತ ಕಾಡೋದಿಲ್ಲ. ನಾನು ಅಭದ್ರನಾಗಿರೋ ಅವಶ್ಯಕತೆ ಇಲ್ಲ, ನಾನು ಸೆಕ್ಯೂರ್ ಆಗಿರ್ಲಿಕ್ಕೆ ಆಗ್ತದೆ. ಮೊದಲು ಇಲ್ಲಿ ನಾವು 5ನೇ ಮೆಟ್ಟಿಲಿನಲ್ಲಿ ಬಂಧುಗಳೇ, ನಾನು ಇನ್ನೋರ್ವ ಮಾನವರಲ್ಲಿ ನಾನು ಒಪ್ಪಿಕೊಂಡಾಗ ಏನಾಗ್ತದೆ ಅಂತ ಹೇಳಿದ್ರೆ, ದೇವರ ಒಂದು ಅಸ್ತಿತ್ವ ನನಗೆ ಗಮನಕ್ಕೆ ಬರ್ತದೆ. ದೇವರ ಅಸ್ತಿತ್ವ ಗಮನಕ್ಕೆ ಬರ್ತದೆ ಏನೆಂದು ಹೇಳಿದರೆ, ದೇವರಿದ್ದಾನೆ, ದೇವರು ಏನು ಮಾಡ್ತಿದ್ದಾನೆ. ನೀನು ಅವ್ರ ಹತ್ರ, ಆ ಮಾನವರ ಇನ್ನೋರ್ವ ವ್ಯಕ್ತಿ ಹತ್ರ ಕುಳಿತುಕೊಂಡು ಹೇಳು, ಇದೆಲ್ಲ ಹೇಳು.
ನಿನ್ನ ದ್ವೇಷದ ಬಗ್ಗೆ. ಇನ್ನು ದೊಡ್ಡ ಒಂದು ವಿಚಾರ ಇದೆ ಲೈಂಗಿಕತೆ. ಅದರ ಬಗ್ಗೆ ಮನುಷ್ಯ ಮಾಡಿದಷ್ಟು ಗಲೀಜಿ ಕೆಲಸ ಅಂತೆ ನಾವು ಮುಖ್ಯವಾಗಿ ಮದ್ಯ ರೋಗಿಗಳು ಯಾರು ಮಾಡಲಿಲ್ಲ. ಅಂದ್ರೆ ಲೈಂಗಿಕತೆ ಗಲೀಜಲ್ಲ, ಲೈಂಗಿಕತೆ ದೇವರು ಕೊಟ್ಟ ಒಂದು ಇನ್ಸ್ಟಿಂಕ್ಟ್, ಒಂದು ಹುಟ್ಟುಗುಣ, ಒಳ್ಳೆ ವಿಚಾರ. ನಾನು ಅದನ್ನು ಯಾವ ರೀತಿಯೆಲ್ಲ ಇವತ್ತು ನಾನು ದುರುಪಯೋಗ ಪಡಿಸ್ಕೊಳ್ತಿದ್ದೇನೆ. ನೋಡುವುದರ ಮುಖಾಂತರ, ಆಡುವುದರ ಮುಖಾಂತರ, ಯೋಚಿಸುವುದರ ಮುಖಾಂತರ. ನಾನು ಲೈಂಗಿಕ ಕ್ರಿಯೆಯಲ್ಲೇ ಅನ್ಯಾಯವಾಗಿ ತೊಡಗಬೇಕೆಂದೇಳಿ ಏನಿಲ್ಲ ಬಂಧುಗಳೇ. ನನ್ನ ಚಿಂತನೆ ಹೇಗಿದೆ, ನನ್ನ ಮಾತು ಹೇಗಿದೆ, ನನ್ನ ಏನ್ ಹೇಳ್ತಾರೆ ವಿಚಾರಗಳು ಹೇಗಿವೆ, ಕಾಯವಚ ಮನಸ್ಸು ಅಂತ ಹೇಳ್ತೀವಿ. ನಾನು ಅದೇ ಮಾತನಾಡೋದು, ಅದೇ ನೋಡೋದು, ಅದೇ ಇತರರಿಗೆ ಪ್ರೇರೇಪಿಸುವುದು, ಉತ್ತೇಜಿಸುವುದು. ಈ ರೀತಿಯ ಒಂದು ಏನ್ ಹೇಳ್ತಾರೆ ಆ ಲೈಂಗಿಕತೆಯ ಒಂದು ದುರುಪಯೋಗ ಮಾಡಿಕೊಂಡು ನಾನು ಬದುಕಲಿಕ್ಕೆ ಸಾಧ್ಯ ಉಂಟಾ? ನನಗೆ ಸರಿಯಾಗಿ ಒಂದು ನಿದ್ರೆ ಬೀಳಲಿಕ್ಕೆ ಸರಿ ಉಂಟಾ? ಸರಿಯಾಗಿ ನಿದ್ರೆ ಬೀಳ್ಬೋದ? ನಾನು ಬೆಳಿಗ್ಗೆ ಶುಭ್ರನಾಗಿ ಹೇಳ್ಬೋದು? ನೋಡಿ ನೋಡಿ, ಇದು ಕೂಡ ನಾನು ಇನ್ನೂವರವನೊಡನೆ ಹೇಳ್ಬೇಕು, ಇನ್ನೂವರವನೊಡನೆ ಹೇಳ್ಬೇಕು. ನೋಡಿ, ಈಗೆಲ್ಲ ಸಮಸ್ಯೆ, ಹೀಗೆಲ್ಲ ವಿಚಾರ ಉಂಟು. ನಾನು ಇಂಥವನು, ಏನಾಗೋದಿಲ್ಲ. ಪುನಃ ನಾನು ಇಲ್ಲಿ ಹಿಂದೆ ಬರ್ತೇನೆ. ದೇವರ ಅಸ್ತಿತ್ವದ ಒಂದು ಭಾವನೆ ಇಲ್ಲಿ ನನಗೆ ಬರ್ತದೆ. ದೇವರು ನನಗೆ ಕಾಪಾಡ್ತೇನೆ. ದೇವರ ಅಸ್ತಿತ್ವ ಅಂದ್ರೆ ಏನು? ಮುಖ್ಯವಾಗಿ ನಾನು ಅಪರಾಧಿ ಭಾವನೆಯಿಂದ ತೊಳಲುತ್ತಿದ್ದ ಒಬ್ಬ ವ್ಯಕ್ತಿ. ನನ್ನಲ್ಲಿ ಅಪರಾಧ ಭಾವನೆ ಬೇಕಾದಷ್ಟಿತ್ತು, ಏಕೆಂದ್ರೆ ನಾನು ಅಷ್ಟು ಮಾಡಿದ್ದೇನೆ. ಆದ್ರೆ ಇಲ್ಲಿ ಹೇಳ್ತಾರೆ 5ನೇ ಮೆಟ್ಟಿಲಿನಲ್ಲಿ ಇನ್ನೋರ್ವ ಮಾನವರಲ್ಲಿ ನೀನು ಹೇಳಿದ ಮೇಲೆ ಏನಾಗ್ತದೆ ಅಂತ ಹೇಳಿದರೆ ಇನ್ನ ಅಪರಾಧಿ ಭಾವನೆ ತೊಲಗುತ್ತದೆ. ಪಶ್ಚಾತ್ತಾಪ ಇರಲಿ. ಮತ್ತೆ ಇನ್ನೂ ದೊಡ್ಡ ವಿಚಾರ ಏನೆಂದು ಹೇಳಿದ್ರೆ ಬಂಧುಗಳೇ, ನಾನು ಕ್ಷಮಿಸಲ್ಪಡುತ್ತೇನೆ. ಅನುಭವ ಆಗ್ತದೆ ಇಲ್ಲಿ, ನಾನು ಕ್ಷಮಿಸಲ್ಪಡುತ್ತೇನೆ. ಕೆಲವು ಸಲ ಈ ರೀತಿಯ ಒಂದು ಮನಸ್ಥಿತಿಗೆ ಬಂದು ತಲುಪಿದ್ದೇನೆ ನಾನು. ಇಲ್ಲ, ನಾನು ಮಾಡಿದ ಕರ್ಮಕ್ಕೆ ಯಾರೂ ಕ್ಷಮಿಸ್ಲಿಕ್ಕಿಲ್ಲ, ದೇವರು ಕೂಡ ಕ್ಷಮಿಸ್ಲಿಕ್ಕಿಲ್ಲ. ಆದ್ರೆ ಇಲ್ಲಿ 5ನೇ ಮೆಟ್ಟಿಲಿನಲ್ಲಿ ಇನ್ನೋರ್ವ ಮಾನವಲ್ಲಿ ಹೇಳಿದಾಗ ಏನಾಗ್ತದೆ ಅಂದ್ರೆ, ಇಲ್ಲ, ದೇವರು ನನ್ನನ್ನು ಪ್ರೀತಿಸ್ತಾನೆ, ಅವರು ನನ್ನನ್ನು ಕ್ಷಮಿಸುತ್ತಾರೆ. ಮಾತ್ರ ಅಲ್ಲ, ನನಗೆ ಇನ್ನೋರ್ವರಿಗೆ ಕ್ಷಮಿಸ್ಲಿಕ್ಕೆ ಕೂಡ ಸಾಧ್ಯ ಆಗ್ತದೆ. ನಾನೆಂತ ಒಂದು ಹಠಮಾರಿ ಮನುಷ್ಯ ಅಂದ್ರೆ ಬಂಧುಗಳು, ಕೆಲವು ಸಲ ಕೆಲವು ವಿಚಾರಗಳಲ್ಲಿ ನಾನು ಯಾರಿಗೂ ಕ್ಷಮಿಸಿದ್ರು ಅವರಿಬ್ಬರಿಗೆ ಕ್ಷಮಿಸುದಿಲ್ಲ, ಅವರಿಗೆ ಕ್ಷಮಿಸಲಿಕ್ಕೆ ನಾನು ಸಿದ್ಧನಿಲ್ಲ ಎಂಬ ಮನೋಸ್ಥಿತಿಗೆ ತಲುಪಿದ ವ್ಯಕ್ತಿನ. ಆದ್ರೆ ಇಲ್ಲಿ 5ನೇ ಮೆಟ್ಟಿಲಿನಲ್ಲಿ ಆದ ಮೇಲೆ ಏನಾಗ್ತದೆ ಅಂತ ಹೇಳಿದರೆ, ಇಲ್ಲ, ನಾನು ಕ್ಷಮಾಪಣೆಗೆ ಒಳಗಾಗಿದ್ದೇನೆ, ದೇವರು ನನ್ನ ಕ್ಷಮಿಸಿದ್ದೇನೆ. ಮಾತ್ರ ಅಲ್ಲ, ನನಗೆ ಇನ್ನೋರ್ವರಿಗೆ ಕ್ಷಮಿಸ್ಲಿಕ್ಕೆ ಆಗ್ತದೆ. ಹಾಗೆ ಕ್ಷಮಿಸಿದ್ದೇನೆ. ನಾನು ಕ್ಷಮಿಸಿದ್ದೇನೆ ಅಂದ್ರೆ ಹೇಳಿ ಅವನ ಹತ್ರ ಹೋಗಿ, ನಾನು ನೀನು ಕ್ಷಮಿಸಿದ್ದೇನೆ ಮಾರೆ, ನೀನು ನನ್ನ ತಂಟೆಗೆ ಬರಬೇಡ, ನಾನು ನಿನ್ನ ತಂಟೆ, ಹಾಗಲ್ಲ. ನಾನು ಅನಗತ್ಯವಾಗಿ ಅವನನ್ನು ನನ್ನ ಮನಸ್ಸಿನಲ್ಲಿ ಹೊತ್ಕೊಂಡು ತಿರುಗ್ತಿದ್ದೇನೆ. ನಾನು ಮನೆಯಲ್ಲಿ ನನ್ನ ಕುಟುಂಬದ ಸದಸ್ಯರೊಟ್ಟಿಗೆ ಮಲಗುವ ಬದಲಿಗೆ ನಾನು ಏನ್ ಮಾಡ್ತಿದ್ದೆ ಅಂದ್ರೆ ಅವನನ್ನು ಹೊತ್ಕೊಂಡು ಮಲಗ್ತಿದ್ದೆ. ಏಕೆ? ಅದು ದೊಡ್ಡ ಭಾರ ಅಲ್ವ ನಿನಗೆ? ಈಗ ನಾನು ಒಂದು ತಲೆ ಮೇಲೆ ಇಷ್ಟೇ ಭಾರವನ್ನು ಹೊತ್ಕೊಂಡು ಹೋಗ್ಬೋದು, ಒಂದು 40 kg 50 kg ಹೊತ್ಕೊಂಡು ಹೋಗ್ಬೋದು. ಅದಕ್ಕಿಂತ ಜಾಸ್ತಿ ಭಾರ ಆದ್ರೆ ಏನಾಗ್ತದೆ? ಅದೊಂದು ಏನ್ ಹೇಳ್ತಾರೆ ಮೆಟೀರಿಯಲ್ ಭಾರ. ಆದ್ರೆ ಇಲ್ಲಿ ಮಾನಸಿಕ ಭಾರ, ಆ ಅಪರಾಧಿ ಪ್ರಜ್ಞೆ, ಆ ಕ್ಷಮಾಪಣೆ, ನಾನು ಕ್ಷಮಿಸುವುದಿಲ್ಲ ಅವರಿಗೆ. ಆದ್ರೆ ಇಲ್ಲಿ ಹೇಳ್ತಾರೆ, ಇಲ್ಲ, ನೀನು ಮೊದಲು ನನಗೆ ಈ 5ನೇ ಮೆಟ್ಟಲು ಮಾಡಿದ್ರೆ ಇತರರಿಗೆ ಕ್ಷಮಿಸ್ಲಿಕ್ಕೆ ಆಗ್ತದೆ. ಯಾರು ಎಷ್ಟೇ ದೊಡ್ಡ ರೀತಿಯಿಂದ ನನಗೆ ಅನಾಹುತ ಮಾಡಿದ್ರು, ಎಷ್ಟೇ ದೊಡ್ಡ ರೀತಿಯಲ್ಲಿ ಅನ್ಯಾಯ ಮಾಡಲಿ, ಅಥವಾ ಎಷ್ಟೇ ದೊಡ್ಡ ರೀತಿಯಲ್ಲಿ ನಷ್ಟ ಮಾಡಲಿ, ಏಕೆಂದ್ರೆ ಇಲ್ಲಿ ನಾನು ಒಂದು ನೆನಪಿಟ್ಕೊಳ್ಬೇಕು. ನೋಡಿ, ನಾನು ಇಷ್ಟೆಲ್ಲ ಕರ್ಮಗಳು ಮಾಡಿದ ಮನುಷ್ಯ ದೇವರು ನನಗೆ ಹೇಗೆ ಕರೆದುಕೊಂಡು ಬಂದಿದ್ದಾನೆ ಮಾತ್ರ ಅಲ್ಲ, ದೇವರು ನನ್ನ ಕುಡಿತದ ಮಾನಸಿಕ ಸೆಳೆತದಿಂದ ಬಿಡುಗಡೆಗೊಳಿಸಿದ್ದಾರೆ. ನೋಡಿ, ಮುಕ್ತನಾಗ ರಿಲೀಸ್ ಮಾಡಿದ್ದಾರೆ. ಏನಾದ್ರೂ ಕೇಳಿದಾನ ಅಲ್ಲಿ ನನ್ಗೆ ಕುಡಿತದ ಮಾನಸಿಕ ಸೆಳೆತ ತೆಗೆಯುವ? ಅವನು ಏನಾದ್ರೂ ಹೇಳಿದಾನ, ನೋಡಿ ನಿನಗಿದ್ದೆಲ್ಲ ಕಂಡೀಷನ್ ಉಂಟು, ನೀನು ಹೀಗೆ ಮಾಡಿದರೆ ಮಾತ್ರ ನಿನ್ಗೆ ರಿಲೀಸ್ ಮಾಡ್ತೇನೆ? ಇಲ್ಲ ಬಂದಿಲ್ಲ. ಅವನು ಒಪ್ಪಿಕೊಂಡ ತಕ್ಷಣ ನಾನು ಮಧ್ಯದ ಎದುರು ಬಲಹೀನ ಒಪ್ಪಿಕೊಂಡ ತಕ್ಷಣ ನನ್ನ ಕುಡಿತದ ಸೆಳೆತನ್ನು ರಿಲೀಸ್ ಮಾಡಿದ್ದು, ಬಿಡುಗಡೆಗೆ ಒಳ್ಳೆದ. ಆದ್ರೆ ಮುಂದೆ ಅವ್ರು ಹೇಳ್ತಾರೆ, ನಿನಗೋಸ್ಕರ ಹೆಜ್ಜೆ ಪಾಲಿಸು, ದೇವರಿಗೋಸ್ಕರ ಬೇಡ. ಏನು ಪುಣ್ಯದ ಕೆಲಸ ಅಲ್ಲ ಇದು, ಅಥವಾ ಬೇರೆಯವ್ರನ್ನ ಮೆಚ್ಚಿಸುವ ಕೆಲಸ ಕೂಡ ಅಲ್ಲ ಇದೇನೆ. ನಿನಗೆ ಬದುಕಲಿಕ್ಕೆ, ಒಳ್ಳೆಯ ರೀತಿಯಿಂದ ಬದುಕಲಿಕ್ಕೆ, ಶಾಂತನಾಗಿ ಬದುಕಲಿಕ್ಕೆ, ಪ್ರೀತಿಯಿಂದ ಬದುಕಲಿಕ್ಕೆ ನಿನಗೆ ಇದು ಸಹಾಯ ಮಾಡ್ತದೆ. ಇಲ್ದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಬಂಧುಗಳೇ, ನಾನು ಡಿಪ್ರೆಸಿವ್ ಅಂದ್ರೆ ನಾನು ಖಿನ್ನತೆಗೆ ಹೋಗ್ತೇನೆ. ಖಿನ್ನತೆ ಅಂತ ಹೇಳ್ತಾರೆ, 90 ಜನರಿಗೆ ಖಿನ್ನತೆಯ ಸಮಸ್ಯೆ ಇದೆ. ಖಿನ್ನತೆಗೆ ಹೋಗುದು ಇದರಿಂದಲೇ. ಖಿನ್ನತೆಯ ನನ್ನ ಈ ದೋಷಗಳ
ಅಥವಾ ನಾನು ಅದನ್ನು ಅಡಗಿಸಿಟ್ಟಿದ್ರಿಂದ ಅದರ ಒಂದು ಫಲಿತಾಂಶ ವಿನಃ ಖಿನ್ನತೆ ಅದರಷ್ಟೇ ಅದೊಂದು ಕಾಯಿಲೆ ಅಲ್ಲ. ಈಗ ನನ್ನ ಮದ್ಯಪಾನ ನನ್ನ ಒಳಗಿನ ಕಾಯಿಲೆ ಹೊರಗಿನ ರೂಪ, ಖಿನ್ನತೆ ಕೂಡ ಅಷ್ಟೇ ನನ್ನ ದೋಷಗಳು ಹೊರಗಿನ ರೂಪ. ಅವನು ಖಿನ್ನನಾಗಿದ್ದಾನೆ, ಅವನು ಡಿಪ್ರೆಸಿವ್ ಮಾಡಿ. ಎಂತ ಡಿಪ್ರೆಸಿವ್? ಇದೆಲ್ಲ ಇಟ್ಕೊಂಡ್ರೆ ನಾನು ಡಿಪ್ರೆಷನ್ ಹೋಗ್ತೇನಲ್ವ ನಾನು. ಆದುದರಿಂದ ನಾನು ಇವತ್ತು ಇನ್ನೋರ್ವ ವ್ಯಕ್ತಿಯಲ್ಲಿ ನಾನು ಪ್ರಾಮಾಣಿಕನಾಗಿ ಒಪ್ಪಿಕೊಂಡ್ರೆ ಏನಾಗ್ತದೆ ಅಂದ್ರೆ ಇದು ಎಲ್ಲ ವಿಚಾರಗಳಿಂದ ನಾನು ಹೊರಗೆ ಬರ್ಲಿಕ್ಕೆ ಆಗ್ತದೆ, ಮುಕ್ತನಾಗಿ ಇರ್ಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೊಂದು ಹೇಳ್ತಾರೆ ಬಂಧುಗಳೇ, ನಾವು ನನ್ನಲ್ಲಿ ಮಧ್ಯರೋಗಿಯಲ್ಲಿ ಎಂಟಿನೆಸ್ ಇದೆ. ಏಕಂತದ್ದು ನಾನು ಎಂಥದ್ದು ಒಂದು ಖಾಲಿ ಆಗಿ ತೋರ್ತದೆ ಕೆಲವು ಸಲ, ಬರಡು. ಬಹುಶಃ ಇದು ಮಧ್ಯರೋಗಿ ದೊಡ್ಡ ಮಟ್ಟದಲ್ಲಿ ಈ ಸಮಸ್ಯೆ ಕಾಡ್ತದೆ, ಎಂಟಿನೆಸ್. ಏಕೆಂದರೆ ಸಂಬಂಧಗಳು ಸರಿ ಇಲ್ಲ, ಸಂಬಂಧಗಳು ಸರಿ ಇದ್ರೂ ಕೂಡ ನಾನು ಅದನ್ನು ಸರಿಯಾಗಿ ಬೆಳೆಸ್ಕೊಳ್ಳಿಲ್ಲ. ಮುಖ್ಯವಾಗಿ ದೇವರೊಡನೆ ಒಳ್ಳೆ ಸಂಬಂಧ ಇಲ್ಲ, ಇತರ ಮಾನವರ ಅಂದ್ರೆ ನನ್ನ ಸಂಬಂಧಿಕರೊಡನೆ ಒಳ್ಳೆ ಸಂಬಂಧ ಇಲ್ಲ. ಸಂಬಂಧಿಕರನ್ನು ಹೇಳುದು ಮಾತ್ರ, ಸಂಬಂಧಪಟ್ಟವರನ್ನು ಹೇಳುದು ಮಾತ್ರ, ನಾನು ಸಂಬಂಧ ಇಲ್ಲ. ನನ್ನ ಮಿತ್ರರೊಡನೆ ಒಳ್ಳೆ ಒಂದು ನನ್ನ ಪರಿಸರದಲ್ಲಿ ಆ ಎಂಟಿನೆಸ್, ಆ ಬರಡುತನ ಈ 5ನೇ ಮೆಟ್ಟಿಲು ಮಾಡಿದರಿಂದ ಸರಿ ಆಗ್ತದೆ. ಇಲ್ಲ ನಾನು ಸಂಬಂಧಪಟ್ಟವನು, ಐ ಆಮ್ ಬಿಲಾಂಗಿಂಗ್ ಟು ಗಾಡ್. ನಾನು ಏನು ಎಲ್ಲರಿಗೆ ಸಂಬಂಧಪಟ್ಟ ವ್ಯಕ್ತಿ ಅನ್ನುವ ಮನೋಭಾವನೆ ನನ್ನಲ್ಲಿ ಬರ್ತದೆ. ಮಾತ್ರ ಅಲ್ಲ, ನನಗೆ ಒಂದು ದೈವಿಕ ಮಾರ್ಗದರ್ಶನ ಲಭಿಸ್ತದೆ, ಗಾಡ್ಸ್ ಗೈಡೆನ್ಸ್ ಅಂತ ಹೇಳ್ತಾರೆ. ನಮ್ಗೆ ಪ್ರತಿಯೊಬ್ಬರಿಗೆ ಅದು ಸಿಗ್ತದೆ ಪ್ರತಿಯೊಬ್ಬರಿಗೆ ಅದು ಇದೆ. ದೇವರಿಗೆ ಇಲ್ಲಿ ನಾವು ಕೆಲವು ಸಲ ಹೇಳ್ತೇವೆ, ನಾವು ಕೆಲವರು ಮಾತ್ರ ದೇವರು ಆಯ್ಕೆ ಮಾಡಿದ ಮನುಷ್ಯರು. ಇಲ್ಲ, ಎಲ್ಲರಿಗೂ ದೇವರು ಆಯ್ಕೆ ಮಾಡಿದ. ಪ್ರತಿಯೊಂದು ವಿಚಾರ, ಪ್ರತಿಯೊಂದು ವಸ್ತು ದೇವರಿಂದ ಆಯ್ಕೆಯಾಗಿತ್ತು. ನಾವೆಲ್ಲರೂ ಮಧ್ಯರೋಗಿಗಳು ಅಲ್ಲದಿದ್ದವರು, ಮದ್ಯರೋಗದಿಂದ ಮದ್ಯಪಾನದ ದೂರ ಇದ್ದವರು, ದೂರ ನಿಂತಲ್ಲದೇ ಇದ್ದವರು, ಎಲ್ಲರೂ. ಆದ್ರೆ ಇಲ್ಲಿ 5ನೇ ಮೆಟ್ಟಿಲಲ್ಲಿ ಏನಾಗ್ತದೆ ಅಂದ್ರೆ ನನ್ನ ತಪ್ಪುಗಳ ನೈಜ ಸ್ವರೂಪವನ್ನು ಇನ್ನೋರ್ವ ಮಾನವಲ್ಲಿ ಒಪ್ಪಿಕೊಂಡ ಮೇಲೆ ಏನಾಗ್ತದೆ, ನನಗೆ ಒಂದು ದೈವಿಕ ಮಾರ್ಗದರ್ಶನ ಲಭಿಸುತ್ತದೆ, ಗಾಡ್ಸ್ ಗೈಡೆನ್ಸ್. ಅದು ನನಗೆ ಬೇಕು ಬಂದಿದೆ. ನನ್ನ ಜೀವನ ಹೇಗಿರಬೇಕು, ನಾನು ಹೇಗೆ ಬದುಕಬೇಕು, ನನ್ನ ಜೀವನದ ಉದ್ದೇಶವೇನು, ನನ್ನ ಜೀವನದಲ್ಲಿ ಇವತ್ತು ನಾನು ಹೇಗೆ ಸಂತೋಷ ಆಗಿರಬೇಕು. ದೇವರು ನನಗೆ ಇಲ್ಲಿ ಕಳಿಸಿಕೊಟ್ಟಿದ್ದನಾದರೆ ನಾನು ದುಃಖದಲ್ಲಿ ಇರ್ಲಿಕ್ಕೆ ಅಲ್ಲ, ಇದನ್ನೆಲ್ಲ ಭಾರ ಎಲ್ಲ ನಾನು ಹೊತ್ಕೊಂಡು ತಿರುಗ್ಲಿಕ್ಕಲ್ಲ. ಈ ದ್ವೇಷ, ಈ ಲೈಂಗಿಕ ದುರಾಶೆ, ಅಥವಾ ಈ ಅಭದ್ರತೆ, ಅಥವಾ ಮತ್ಸರ, ಲೋಭ, ಜಿಪುಣತನ, ಹೊಟ್ಟೆಬಾಕತನ, ಇದೆಲ್ಲ ಹೊತ್ಕೊಂಡು ತಿರುಗಿ ಕಳಿಸಿಕೊಟ್ಟದಲ್ಲ. ನೀನು ಸಂತೋಷವಾಗಿರು ಮಾರೆ, ಸಂತೋಷವಾಗಿ ಬದುಕು, ಚಂದ ಮಾಡಿ ಬದುಕು, ಒಳ್ಳೆ ರೀತಿಯಿಂದ ಬದುಕು. ಆದ್ರೆ ಇದನ್ನೆಲ್ಲ ನಾನು ಮೈ ಮೇಲೆ ಎಳ್ಕೊಂಡಿದ್ರಿಂದ ನಾನು ಇವತ್ತು ನನ್ನ ಬದುಕು ಕಷ್ಟ ಆಗ್ತದೆ ವಿನ ಬೇರೆ ಏನು ಕಾರಣ ಏನಿರಲಿ. ಇಲ್ಲಿ ದೇವರು ನನಗೆ ಒಂದು ದೈವಿಕ ಮಾರ್ಗದರ್ಶನ ಕೊಡ್ತಾರೆ ನೀನು ಈ ರೀತಿ ಬದುಕು, ಈ ರೀತಿ ಇರು. ಮಾತ್ರ ಕೆಲವು ಸಲ ನಾವು ದೈವಿಕ ಮಾರ್ಗದರ್ಶನವನ್ನು ನಾವು ತಪ್ಪಾಗಿ ಅರ್ಥೈಸಿಕೊಂಡುದುಂಟು. ನನಗೆ ಕೆಲವು ಸಲ ನಾವು ದೇವಾಲಯಕ್ಕೆಲ್ಲ ಹೋಗ್ತೇವೆ, ಪ್ರಾರ್ಥಿಸ್ತೇವೆ. ದೇವರೆಂತದ್ದು ಹೇಳಿದಾಗಾಯ್ತು ಮಾರೆ, ನನಗೆ ಎಂತ ಹೇಳುದು? ಅದು ದೇವರು ಹೇಳಿದ್ದ, ಸೈತಾನ್ ಹೇಳಿದ್ದ, ನೀನು ಇತ್ಯರ್ಥಕ್ಕೆ ಬರ್ತೀಯ. ಅದು ದೈವಿಕ ಮಾರ್ಗದರ್ಶನ ಹೌದಲ್ವ ಅಂತೇಳಿ ಎಲ್ಲಿ ನಿನಗೆ ತಿಳಿತದೆ ಅಂತ ಹೇಳಿದ್ರೆ, ನೀನು ಇನ್ನೋರ್ವ ಮಾನವನಲ್ಲಿ ಕುಳಿತುಕೊಂಡು ಮಾತನಾಡಿದಾಗ ನಿನ್ಗೆ ಆ ದೈವಿಕ ಮಾರ್ಗದರ್ಶನದ ನಿಜ ಸ್ವರೂಪ ಅರ್ಥ ಆಗ್ತದೆ. ಇಲ್ಲ, ಇದು ದೈವಿಕ ಮಾರ್ಗದರ್ಶನ ಹೌದತ್ತ ಅಲ್ಲ. ಆದುದರಿಂದ ನಾನು ಇವತ್ತು ಮುಖ್ಯವಾಗಿ ಮಾಡಿಕೊಳ್ಬೇಕು ಏನೆಂದ್ರೆ ಬಂಧುಗಳೇ, ನಾನು ಇನ್ನೋರವರೊಡನೆ ನಾನು ಎಲ್ಲ ರೀತಿಯಿಂದ ನಾನು ಸಂಪೂರ್ಣನಾಗಿ ನಾನು ಅವರ ಹತ್ರ ಕುಳಿತುಕೊಂಡು ಈ ಎಲ್ಲ ವಿಚಾರಗಳು ಮಾತನಾಡಲೇಬೇಕು. ಅಪರಾಧಿ ಹೊರೆಯಿಂದ ನಾನು ಬಿಡುಗಡೆ ದೊರೆಯುತ್ತದೆ ದೊಡ್ಡ ಮಟ್ಟದ. ಮತ್ತೆ ಇನ್ನೂರ ಎಲ್ಲ ಮಾನವರೊಡನೆ ಒಂದು ಏಕತೆಯ ಭಾವನೆ ದೊರೆಯುತ್ತದೆ. ನಾನು ಕೂಡ ಈ ಪ್ರಪಂಚದಲ್ಲಿ ಒಳ್ಳೆ ರೀತಿಯಿಂದ ಬದುಕಲಿಕ್ಕೆ ಅರ್ಹತೆ ಇರುವ ವ್ಯಕ್ತಿ. ನಾನು ಕೆಟ್ಟವನಲ್ಲ, ನಾನು ದೊಡ್ಡ ಅಪರಾಧಿ ಅಲ್ಲ, ಅಥವಾ ನಾನು ಇಲ್ಲಿ ಏನು ದೊಡ್ಡ ಇದು ಮಾಡಿದವನಲ್ಲ. ಆದ್ರೆ ಇಲ್ಲಿ ಅವ್ರು ಹೇಳ್ತಾರೆ, ನೀವು ಮಾನವನಾಗಿ ಬದುಕು, ಬಿ ಹ್ಯೂಮನ್. ನಾನು ಮಾನವನಾಗಿ ಈ ಭೂಮಿಯಲ್ಲಿ ಬಂದಿದ್ದೇನೆ, ಮಾನವನಾಗಿ ಇರ್ತೇನೆ, ಮಾನವನ ಲಕ್ಷಣಗಳನ್ನು ಹಿಡಿದುಕೊಂಡು ಬದುಕ್ತೇನೆ. ಮಾನವನಿಗೆ ಏನು ಬೇಕು? ಇಲ್ಲ, ಎಲ್ಲಿಯೂ ಕೂಡ ದೇವರು ಕೊಟ್ಟ ಹುಟ್ಟು ಗುಣಗಳನ್ನು, ಭದ್ರತೆ ಇರಬಹುದು, ಸಾಮಾಜಿಕ ಭದ್ರತೆ ಇರಬಹುದು, ಅಥವಾ ನನ್ನ ಲೈಂಗಿಕತೆ ಇರಬಹುದು, ಎಲ್ಲದನ್ನು ಸರಿಯಾಗಿ ಇಟ್ಟುಕೊಂಡು ಬದುಕಲಿಕ್ಕೆ ನನಗೆ ಈ 5ನೇ ಮೆಟ್ಟಲು ಮಾಡಿದ್ರೆ ನನಗೆ ಸಾಧ್ಯ ಆಗ್ತದೆ. ಸಾಧ್ಯವಾಗುವಂತೆ ಈ 5ನೇ ಮೆಟ್ಟಲು ನಮಗೆ ಸಹಾಯ ಮಾಡ್ತದೆ.
ಅದರ ಒಂದು ತತ್ವ, ಒಂದು ವಿಚಾರ ನೆನಪಿಟ್ಕೊಳ್ಳು, ನನಗೆ ಸರಿಯಾದ ಒಂದು ವ್ಯಕ್ತಿ ಲಭಿಸಬೇಕು ಅನ್ನೋದು. ಆ ಸರಿಯಾದ ವ್ಯಕ್ತಿಯೊಡನೆ ನಾನು ಇದನ್ನ ಕುಳಿತುಕೊಂಡು ಫೋನಲ್ಲಿ ಅಲ್ಲ, ಕುಳಿತುಕೊಂಡು ನಾನು ಸರಿಯಾಗಿ ಬರೆದಿಟ್ಟುಕೊಳ್ಬೇಕು. ನನ್ನೆಲ್ಲ ಪಟ್ಟಿಯನ್ನು ಮಾಡಬೇಕು. ನನ್ನ ಎಲ್ಲ ವಿಚಾರಗಳ ಬಗ್ಗೆ ನಾನು ಬರೆದಿಟ್ಟುಕೊಂಡ ಮೇಲೆ ಸರಿಯಾದ ಒಂದು ವ್ಯಕ್ತಿಯನ್ನು ನಾನು ಆಯ್ಕೆ ಮಾಡಬೇಕು. ಮೊದಲು ಸರಿಯಾದ ವ್ಯಕ್ತಿ ನಮಗೆ ಅಥವಾ ಮಾನವ ಸಿಗಬೇಕಾದ್ರೆ ದೇವರಲ್ಲಿ ನಾವು ಪ್ರಾರ್ಥಿಸಬೇಕು. ದೇವರೇ, ನನಗೆ ಒಂದು ಸರಿಯಾದ ಒಂದು ಮಾನವನನ್ನು ಅಥವಾ ವ್ಯಕ್ತಿಯನ್ನು ತೋರಿಸು ನನಗೆ. ನಮ್ಮಲ್ಲಿ ಬೇಕಾದಷ್ಟು ಜನ ಇದ್ದಾರೆ ಬಂಧುಗಳು, ತುಂಬಾ ಮಂದಿ ಇದ್ದಾರೆ. ಅವರು ಸರಿ ಇಲ್ಲ, ಇವರು ಸರಿ, ಅದು ಏನಲ್ಲ. ಕೆಲವು ಸಲ ನನ್ನ ಮನೋಸ್ಥಿತಿ ಸರಿ ಇರುವುದಿಲ್ಲ. ನನಗೆ ದೇವರ ಹತ್ರ ನಾನು ಬೇಡಿದ್ರೆ ಖಂಡಿತ ದೇವರು ನನಗೆ ಒಬ್ಬ ವ್ಯಕ್ತಿಯನ್ನು ತೋರಿಸ್ತಾರೆ. ಅವ್ರ ಹತ್ರ ಹೋಗಿ ಕುಳಿತುಕೊಳ್ಳು, ಅವ್ರ ಹತ್ರ ಸ್ವಲ್ಪ ಸಮಯ ತಕ್ಕೊಳ್ಳು. ಅವರು ನಿನಗೆ ಎಲ್ಲಿಯೂ ನಿನಗೆ ತೊಂದರೆ ಮಾಡ, ಅವರು ಕೂಡ ಅದಕ್ಕೆ ಇಲ್ಲಿ ಹೇಳ್ತಾರೆ, ಇನ್ನೋರ್ವ ಮಾನವ ಅಂದ್ರೆ ಹ್ಯೂಮನ್ ಬೀಯಿಂಗ್, ಮಾನವೀಯತೆ ಇದ್ದವನ ಹತ್ರ ಹೋಗಿ ಕುಳಿತುಕೊಂಡು ಮಾತನಾಡು. ಅವರು ನಿನಗೆ ಸರಿಯಾದ ಮಾರ್ಗದರ್ಶನ ಕೊಡ್ತಾರೆ. ನೀನು ಎಲ್ಲಿ ತಪ್ಪಿದೆ ಅವರು ನಿನಗೆ ಹೇಳ್ತಾರೆ. ಸ್ವಲ್ಪ ನಿನ್ನ ದೋಷಗಳ ಬಗ್ಗೆ ಅವ್ರು ಕೆದ್ದಕಬಹುದು. ಸ್ವಲ್ಪ ನಿನಗೆ ಇನ್ನೂ ಕೂಡ ಅವರ ಕೆಲವು ವಿಚಾರಗಳನ್ನು ಹೇಳಿ ನಿನ್ನನ್ನು ಪ್ರೇರೇಪಿಸಬಹುದು. ಈ ರೀತಿ ಹೇಳುದು, ಅದನ್ನ ನಾವು ಹೇಳ್ಬೇಕು, ಹೇಳಲೇಬೇಕು. ನಾನು ಹೇಳೋದು ಇಲ್ಲಿ ದೇವರ ಹತ್ರ ಹೇಳುದು, ನಾನು ಅವರ ಮುಖಾಂತರ ನಾನು ದೇವರ ಹತ್ರ ಒಪ್ಪಿಕೊಳ್ಳು. ಅದಕ್ಕೆ ಅವರು ಹೇಳ್ತಾರೆ, ನೀನು ಇನ್ನೋರ್ವ ಮಾನವನಲ್ಲಿ ಪ್ರಾಮಾಣಿಕನಾಗದಿದ್ದರೆ ನಿನಗೆ ಯಾರಲ್ಲಿ ಕೂಡ ಪ್ರಾಮಾಣಿಕನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ರೋಗವನ್ನು ನಾನು ಇವತ್ತು ಅಡಗಿಸಿಡ್ಲಿಕ್ಕೆ ಆಗುದಿಲ್ಲ. ಇದೇ ನನ್ನ ರೋಗ, ಇದೇ ನನ್ನ ಕಾಯಿಲೆ. ಈ ಕಾಯಿಲೆಯನ್ನು ನಾನು ಇವತ್ತು ಅಡಗಿಸಿಡ್ಬಾರ್ದು. ನಾನು ಮುಕ್ತನಾಗಿ ಯಾರ ಹತ್ರ ಆದ್ರೂ ಒಬ್ಬರ ಹತ್ರ ಆದ್ರೂ ಹೇಳಬೇಕು. ಹೇಳಿಕೆ ಸಿದ್ಧನಾದರೆ ಅಥವಾ ಹೇಳಿದ್ರೆ ಬಹುಶಃ ನಾವೊಂದು ಒಳ್ಳೆ ಬದುಕು ನಮಗೆ ಸಿಗ್ತದೆ. ಆ ಪ್ರಶಾಂತತೆ ಎಂಬ ಪ್ರಾರ್ಥನೆ ಇಲ್ಲಿ ಅರ್ಥ ಆಗ್ತದೆ. ಯಾಕೆಂದ್ರೆ ಅಲ್ಲಿ ಹೇಳ್ತಾರೆ, ಬದಲಿಸಲು ಬೇಕಾದ ಧೈರ್ಯವನ್ನು ನಾನು ಪುಕ್ಕಲ್ಲ, ನನಗೆ ಧೈರ್ಯವಿಲ್ಲ. ಕರೇಜ್ ಕೂಡ ಹೇಳ್ತೇನೆ, ಧೈರ್ಯ ಕೂಡ ಹೇಳ್ತೇನೆ. ನನಗೆ ಧೈರ್ಯ ಉಂಟ ಇನ್ನೊರು ನೋಡಿ ಹೇಳಲಿಕ್ಕೆ? ಎಲ್ಲರ ಹತ್ರ ಹೇಳುದು ಬೇಡ ನೀನು, ಎಲ್ಲರ ಹತ್ರ ಹೇಳಿ ಅಂತ ಹೇಳುದಿಲ್ಲ. ಊರು ತುಂಬ ಟಮಟೆ ಹೊಡೆದು ಹೋಗುವುದು ಬೇಡ. ನೀನು ಒಬ್ಬರ ಹತ್ರ ಹೋಗಿ, ಒಬ್ಬರ ಹತ್ರ. ಆವಾಗ ನೋಡಿ ನಿನ್ನಲ್ಲಿ ಆಗುವ ಬದಲಾವಣೆ ಎಷ್ಟು ಆಗ್ತದೆ ನೋಡಿ. ಆಗ್ತದೆ, ಆಗಿದೆ, ನನ್ನಲ್ಲಿ ಆಗಿದೆ. ನನಗೆ ನನ್ನ ಸ್ಪಾನ್ಸರ್ ಹತ್ರ ಇದೆಲ್ಲ ಹೇಳಿದ ಮೇಲೆ ನನಗೆ ಆಕಾಶದಲ್ಲಿ ಒಂದು ಹಕ್ಕಿ ಹಾರಿದ ಅನುಭವ ಆಗಿದೆ. ನನಗೆ ಆಗಿದೆ ಖಂಡಿತವಾಗಿ. ಅದೊಂದು ವಿಸ್ಮಯ ಇದು ಸಂದರ್ಭ ನನ್ನ ಜೀವನದಲ್ಲಿ. ಇಡೀ ನನ್ನ ಜೀವನದಲ್ಲಿ ಆ ದಿನ ಪಟ್ಟ ಸಂತೋಷ ನಾನು ಅದನ್ನು ಯಾವತ್ತೂ ನಾನು ಮೆಲುಕು ಹಾಕ್ತಿರ್ತೇನೆ. ಇವತ್ತು ಕೂಡ ಮೆಲುಕು ಹಾಕ್ತೇನೆ. ನನಗೆ ಅವರು ತುಂಬಾ ಸಹಾಯ ಮಾಡಿದ್ದಾರೆ. ಆದರೆ ಇವತ್ತು ತಪ್ಪುಗಳಾಗುವುದಿಲ್ಲ, ತಪ್ಪುಗಳು ಇಲ್ಲ ನಾನು ತಪ್ಪುಗಳಾಗ್ತೇವೆ. ಆದರೆ ಆ ತಪ್ಪುಗಳು ಆದರೂ ಕೂಡ ನಾನು ಇನ್ನೂರ ಪುನಃ ಹೋಗಿ ಒಪ್ಕೊಳ್ಳೋದ್ರ ಮುಖಾಂತರ ನಾನು ಅದರಿಂದ ನಾನು ಬಿಡುಗಡೆ ಹೊಂದುತ್ತಾ ಇದ್ದೇನೆ. ಸ್ನೇಹಿತರೆ, ನಮಗೆಲ್ಲರಿಗೆ ದೇವರು ಒಳ್ಳೇದು ಮಾಡಲಿ. ನಾವು 5ನೇ ಮೆಟ್ಟಲು ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಎಲ್ಲರಿಗೆ ಧನ್ಯವಾದಗಳು. ಥ್ಯಾಂಕ್ ಯು.